ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ನ ಮ್ಯಾಟ್ ಭಾಗದ 31st ಟಾಪಿಕ್ ಡೈರೆಕ್ಷನ್ಸ್ ಅಥವಾ ದಿಕ್ಕುಗಳು, ಇದರ ಮೇಲಿನ ಪ್ರಶ್ನೆಗಳನ್ನ ನೋಡೋಣ. ಓಕೆ, ಮೊದಲನೇದಾಗಿ ದಿಕ್ಕುಗಳು ಎಲ್ಲಾರ್ಗೂ ಗೊತ್ತೇ ಇದೆ, ಸರಿಯಲ್ಲ? ಸೊ ಮೇಲ್ಗಡೆಗೆ ಉತ್ತರ ಅಥವಾ ನಾರ್ತ್, ಕೆಳಕ್ಕೆ ಸೌತ್ ಅಥವಾ ದಕ್ಷಿಣ, ನಿಮ್ಮ ಬಲಗಡೆಗೆ ಪೂರ್ವ ಅಥವಾ ಈಸ್ಟ್, ಎಡಗಡೆಗೆ ವೆಸ್ಟ್ ಅಥವಾ ಪಶ್ಚಿಮ, ನಾರ್ತ್ ಮತ್ತೆ ಈಸ್ಟ್ ಮಧ್ಯದಲ್ಲಿ ನಾರ್ತ್ ಈಸ್ಟ್, ಈಸ್ಟ್ ಮತ್ತೆ ಸೌತ್ ಮಧ್ಯದಲ್ಲಿ ಸೌತ್ ಈಸ್ಟ್, ವೆಸ್ಟ್ ಮತ್ತೆ ಸೌತ್ ಮಧ್ಯದಲ್ಲಿ ಸೌತ್ ವೆಸ್ಟ್, ವೆಸ್ಟ್ ಮತ್ತೆ ನಾರ್ತ್ ಮಧ್ಯದಲ್ಲಿ ನಾರ್ತ್ ವೆಸ್ಟ್. ಸೊ ಇಂಗ್ಲಿಷ್ ಅಲ್ಲಿ ಮಧ್ಯದಲ್ಲಿರೋ ದಿಕ್ಕುಗಳು, ಹೀಗಿರೋ ದಿಕ್ಕುಗಳು ಈಸಿಯಾಗಿ ನೆನ್ಪಿಟ್ಕೋಬಹುದು. ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಗೊತ್ತಿದ್ರೆ ಸರಿಯಲ್ಲ. ಬಟ್ ಕನ್ನಡದಲ್ಲಿ ಹೆಸರು ಬೇರೆನೆ ಇದೆ. ಸೊ ಕನ್ನಡದಲ್ಲಿ ಈಸ್ಟ್ ಮತ್ತೆ ನಾರ್ತ್ ಮಧ್ಯ ಇರೋ ಡೈರೆಕ್ಷನ್ ಯಾವುದು? ಈಶಾನ್ಯ. ಪೂರ್ವ ಮತ್ತೆ ದಕ್ಷಿಣದ ಮಧ್ಯೆ ಇರುವ ಡೈರೆಕ್ಷನ್ ಯಾವುದು? ಆಗ್ನೇಯ. ಆಮೇಲೆ ಪಶ್ಚಿಮ ಮತ್ತೆ ದಕ್ಷಿಣದ ನಡುವೆ ಇರುವ ಡೈರೆಕ್ಷನ್ ನೈಋತ್ಯ. ವೆಸ್ಟ್ ಅಂದ್ರೆ ಪಶ್ಚಿಮ ಮತ್ತೆ ಉತ್ತರ, ಇದರ ನಡುವೆ ಇರುವ ಡೈರೆಕ್ಷನ್ ಯಾವುದು? ದಿಕ್ಕು ಯಾವುದು? ವಾಯುವ್ಯ. ಸೊ ಇದು ಒಂದ್ಸತಿ ನೋಡ್ಕೊಂಡು ನೆನ್ಪಿಟ್ಕೊಳ್ಳಿ ಡೈರೆಕ್ಷನ್ಸ್. ಎಕ್ಸಾಮ್ ಹೋಗೋಕ್ ಮುಂಚೆನು ಒಂದ್ಸತಿ ನೆನ್ಪಿಟ್ಕೋಬಿಡಿ ಡೈರೆಕ್ಷನ್ಸ್ ಯಾವ ಕಡೆ ಯಾವ್ದು ಬರುತ್ತೆ ಅಂತ. ಪ್ರಶ್ನೆಗಳಿಗೆ ಹೋಗೋಣ ಇವಾಗ. ಓಕೆ, ಸೊ ಏನ್ ಕೊಟ್ಟಿದ್ದಾರೆ ಪ್ರಶ್ನೆ? ಕನ್ನಡದಲ್ಲೂ ಓದೋಣ, ಇಂಗ್ಲಿಷಲ್ಲೂ ಓದೋಣ, ಎರಡರಲ್ಲೂ ಓದಿ ಬರೆಯೋಣ. ಸೊ ಒನ್ ಮಾರ್ನಿಂಗ್ ಉದಯ್ ಅಂಡ್ ವಿಶಾಲ್ were talking to each other face to face at a crossing. If Vishal's shadow was exactly to the left of Uday, which direction was Uday facing? ಅಂತ ಕೊಟ್ಟಿದ್ದಾರೆ. So first English ಅಲ್ಲಿ we will finish. So one morning Uday and Vishal were talking to each other face to face. ಅಂದ್ರೆ ಒಬ್ರು, if one person is facing like this, the other person is facing like this. So if you can see one person's face like this, the other side you can see the other person's head like this. Okay. They were facing at a crossing. There was a crossing here like this. If Vishal's shadow was exactly to left of Uday. So if we consider this is Vishal and we consider this as Uday. So Vishal's shadow, if we consider this as Vishal's shadow, which is Uday's left, this is Uday's left, this is Uday's right. So for Vishal, which is right and left, for Vishal, this will be right and this will be left. So what are they saying? If Vishal's shadow was exactly to the left of Uday, so left of Uday is this direction, so Vishal's shadow should be here. This is the shadow. So if Vishal's shadow was to left of Uday, which direction was Uday facing? So now what is important here? One morning. This is important. So in the morning, where does the sun rise? Sun rises in the east. So let's consider this as the east direction. Sun rises here. So if sun is rising in the east, so always you should remember that the shadow will fall behind you. If the light is in front of you, shadow will be behind you. So if the light is here, shadow will fall this side behind you. So the shadow is correct here. Correct. No? So if Vishal's shadow was exactly to the left, which direction was Uday facing? So if this is the east direction, shadow is falling in the west direction. The upper direction should be north. The lower direction should be south. So Uday is facing in this direction. Uday is facing Vishal, right? So he's facing this direction. So which is this direction? It should be north. So Uday is
ಫೇಸಿಂಗ್ ನಾರ್ತ್ ಡೈರೆಕ್ಷನ್. ಯಾವ ಕಡೆಗೆ ಮುಖ ಮಾಡಿದ್ದಾನೆ ಉದಯ್ ಅನ್ನೋದು ಪ್ರಶ್ನೆ. ಸೊ ಯಾವ ಕಡೆ ಮುಖ ಮಾಡಿದ್ದಾನೆ? ನಾರ್ತ್ ಕಡೆಗೆ ಮುಖ ಮಾಡಿದ್ದಾನೆ. ಸರಿನಾ? ಸೊ ಇವಾಗ ಕನ್ನಡದಲ್ಲೂ ಓದಿ ಅರ್ಥ ಮಾಡ್ಕೊಂಡ್ಬಿಡೋಣ ಒಂದ್ಸತಿ. ಕನ್ನಡದಲ್ಲಿ ಏನ್ ಕೊಟ್ಟಿದ್ದಾರೆ? ಒಂದು ದಿನ ಬೆಳಗ್ಗೆ ಅನ್ನೋದು ತುಂಬಾ ಮುಖ್ಯ. ಬೆಳಗ್ಗೆ ಸೂರ್ಯ ಯಾವ ಕಡೆ ಇರ್ತಾನೆ? ಈಸ್ಟ್ ಡೈರೆಕ್ಷನ್ ಅಲ್ಲಿ ಇರ್ತಾನೆ ಸೂರ್ಯ. ಈಸ್ಟ್. ಇಲ್ಲಿ ಈಸ್ಟ್ ಅಂದ್ರೆ ಏನು? ಪೂರ್ವ. ಪೂರ್ವದ ದಿಕ್ಕಿಗೆ ಸೂರ್ಯ ಇರ್ತಾನೆ. ಉದಯ್ ಮತ್ತು ವಿಶಾಲ್ ಕ್ರಾಸಿಂಗ್ ನಲ್ಲಿ ಪರಸ್ಪರ ಮುಖಾಮುಖಿ ಮಾತನಾಡುತ್ತಿದ್ದರು. ಸೊ ವಿಶಾಲ್ನ ನೆರಳು ನಿಖರವಾಗಿ ಉದಯ್ನ ಎಡಭಾಗದಲ್ಲಿದ್ದರೆ, ಸೊ ಯಾರ ನೆರಳು? ವಿಶಾಲ್ನ ನೆರಳು ಎಲ್ಲಿದೆ? ಇಲ್ಲಿದೆ. ಯಾರ ಎಡಭಾಗಕ್ಕಿದೆ? ಉದಯ್ನ ಎಡಭಾಗಕ್ಕಿದೆ. ಸರಿನಾ? ಸೊ ನಾವ್ ಯಾಕೆ ಇಲ್ಲಿ ಇಲ್ಲಿ ಉದಯ್ ಅಂತ ಬರಿಬೋದಿತ್ತಲ್ಲ, ಇಲ್ಲಿ ವಿಶಾಲ್ ಅಂತ ಬರಿಬೋದಿತ್ತಲ್ಲ, ಹಾಗೂ ಬರಿಬೋದು. ಬಟ್ ಆಗ ವಿಶಾಲ್ನ ನೆರಳು ಈ ಕಡೆಗೆ ಬರ್ತಿತ್ತು. ನಾವು ಈ ಡೈರೆಕ್ಷನ್ ನ ಈಸ್ಟ್ ಅಂತ ತಗೋಬೇಕಾಗಿತ್ತು. ಅವಾಗ ಈ ಕಡೆ ಡೈರೆಕ್ಷನ್ ವೆಸ್ಟ್ ಆಗುತ್ತೆ. ಆಮೇಲೆ ಈಸ್ಟ್ ಇಂದ ಕ್ಲಾಕ್ ವೈಸ್ ಗಡಿಯಾರದ ದಿಕ್ಕಿಗೆ ಹೋದ್ರೆ ಏನ್ ಬರ್ಬೇಕು? ಸೌತ್ ಬರ್ಬೇಕು. ಇಲ್ಲಿ ನಾರ್ತ್ ಬರ್ಬೇಕು. ಸೊ ಆವಾಗ ಏನಾಗುತ್ತೆ? ವಿಶಾಲ್ ನಾರ್ತ್ ಗೆ ಫೇಸ್ ಮಾಡ್ತಿದ್ದಾರೆ ಅಂತ ಬರುತ್ತೆ. ಸೊ ನಾನ್ ಯಾಕೆ ಹಾಗೆ ತಗೊಂಡಿಲ್ಲ, ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹಾಗೆ ತಗೊಂಡಿಲ್ಲ. ಸೊ ಯಾವತ್ತಿದ್ರು ಈಸ್ಟ್ ಈ ಕಡೆ ಇದ್ರೆ ಬೆಳಗಿನ ಜಾವ ಆಗಿರೋದ್ರಿಂದ ನಾನ್ ಶ್ಯಾಡೋನ ಎಡಗಡೆಗೆ ಬರೋ ತರನೇ ತಗೊಂಡಿದ್ದೆ. ಅದಕ್ಕೆ ವಿಶಾಲ್ನ ಮೇಲೆ ತಗೊಂಡು ಉದಯ್ನ ಕೆಳಗಡೆ ತಗೊಂಡಿದ್ದು. ಕನ್ಫ್ಯೂಸ್ ಆಗ್ಬಾರ್ದು, ಯಾಕಂದ್ರೆ ನಮ್ಗೆ ಡೈರೆಕ್ಷನ್ ಹೇಗ್ ಗೊತ್ತಿದೆ? ಇದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಗೊತ್ತಿದೆ. ಸೊ ನಮ್ಗೆ ಶ್ಯಾಡೋ ಈ ಕಡೆ ಬಂದ್ರೆ ಈಸ್ಟ್ ಈ ಕಡೆ ಅಂತ ಸುಲಭವಾಗಿ ಗೊತ್ತಾಗುತ್ತಲ್ಲ. ಸೊ ಬೇರೆ ಡೈರೆಕ್ಷನ್ಸ್ ಹಾಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ವಿಶಾಲ್ನ ಮೇಲೆ ತಗೊಂಡು ಉದಯ್ನ ಕೆಳಗಡೆ ತಗೊಂಡಿರೋದು. ಸೊ ಇವಾಗ ವಿಶಾಲ್ ನೆರಳು ನಿಖರವಾಗಿ ಉದಯ್ನ ಎಡಗಡೆಗೆ. ಉದಯ್ನ ಎಡಗಡೆ ಯಾವುದು? ಈ ಕಡೆ. ಉದಯ್ನ ಎಡಗಡೆಗೆ ನೆರಳು ಬಂದಿದೆ ಇಲ್ಲಿ ಕಲರ್ ಆಗಿರೋ ಪೋರ್ಷನ್. ಸೊ ಉದಯ್ ಯಾವ ದಿಕ್ಕಿಗೆ ಮುಖ ಮಾಡಿಕೊಂಡಿದ್ದಾನೆ? ಸೊ ಉದಯ್ ಈ ಕಡೆ ದಿಕ್ಕಿಗೆ ಮುಖ ಮಾಡ್ಕೊಂಡಿದ್ದಾನೆ. ಸೊ ಆ ಕಡೆ ದಿಕ್ಕು ಯಾವುದು? ಇದು ಉತ್ತರ ದಿಕ್ಕು. ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ಉದಯ್. ಸೊ ಆನ್ಸರ್ ಏನಾಗ್ಬೇಕು? ನಾರ್ತ್ ಅಥವಾ ಉತ್ತರ ದಿಕ್ಕು. ಸರಿನಾ? ಸೊ ಏನೆಲ್ಲ ಫ್ಯಾಕ್ಟ್ಸ್ ಯೂಸ್ ಮಾಡ್ತಿದೀವಿ, ಏನೆಲ್ಲ ಮಾಹಿತಿ ಯೂಸ್ ಮಾಡ್ತಿದೀವಿ? ಸೂರ್ಯ ಯಾವ ಕಡೆಗೆ ಬೆಳಕನ್ನ ಕೊಡ್ತಾನೋ ಅದರ ಹಿಂದೆ ಏನಾಗುತ್ತೆ? ನೆರಳು ಕ್ರಿಯೇಟ್ ಆಗುತ್ತೆ. ಸೊ ಯಾವತ್ತಿದ್ರು ನಮ್ಮ ನೆರಳು ಬೆಳಕಿನ ಹಿಂದೆನೆ ಬರುತ್ತೆ. ಸರಿ ಅಲ್ಲ? ಸೊ ಹೇಳ್ತಾರಲ್ಲ, ಬೆಳಕಿಗೆ ಮುಖ ಮಾಡಿ ನಿಂತ್ಕೊಂಡ್ರೆ ನಮ್ಮ ನೆರಳು ಕೂಡ ನಮ್ಗೆ ಕಾಣಿಸಲ್ಲ. ಅಂದ್ರೆ ನಮ್ಮ ನೆರಳು ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ ಹಿಂದೆ ನಿಂತು. ಸರಿನಾ? ಓಕೆ. ಸೊ ಪ್ರಶ್ನೆ ಅರ್ಥ ಆಯ್ತು ಅನ್ಕೊಂತೀನಿ. ಯಾವುದೇ ಪ್ರಶ್ನೆ ಓದಿದ್ರು ಡೈರೆಕ್ಷನ್ಸ್ ಅಥವಾ ದಿಕ್ಕುಗಳಲ್ಲಿ ಏನ್ ಮಾಡ್ಬೇಕು? ನೀವು ಮೊದಲು ಡ್ರಾಯಿಂಗ್ ಮಾಡ್ಬೇಕು. ಒಂದು ರಫ್ ಸ್ಕೆಚ್ ಅದನ್ನ ಮಾಡ್ಕೊಂಡು ನೋಡ್ಬೇಕು. ಸರಿನಾ? ಈಗ ಇಂಗ್ಲಿಷ್ ಅಲ್ಲಿ ಓದೋಣ. ಇಫ್ ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್ ಏನಾಗ್ತಿದೆ? ಏನ್ ಕೊಟ್ಟಿದ್ದಾರೆ? ಇಫ್ ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್. ಸೌತ್ ಈಸ್ಟ್ ಏನಾಗ್ತಿದೆ? ನಾರ್ತ್ ಆಗ್ತಿದೆ. ನಾರ್ತ್ ಈಸ್ಟ್ ಬಿಕಮ್ಸ್ ವೆಸ್ಟ್. ನಾರ್ತ್ ಈಸ್ಟ್ ಏನಾಗ್ತಿದೆ? ಇದು ವೆಸ್ಟ್ ಆಗ್ತಿದೆ. ಸರಿನಾ? ಅಂಡ್ ಸೋ ಆನ್ ಅಂತ ಕೊಟ್ಟಿದ್ದಾರೆ. ಹಾಗೆ ಎಲ್ಲಾ ದಿಕ್ಕುಗಳು ಚೇಂಜ್ ಆಗುತ್ತೆ. ವಾಟ್ ವಿಲ್ ವೆಸ್ಟ್ ಬಿಕಮ್? ಇದು ಏನಾಗುತ್ತೆ ಅಂತ ಪ್ರಶ್ನೆ. ಸರಿನಾ? ಕನ್ನಡದಲ್ಲೂ ಓದೋಣ. ಆಗ್ನೇಯವು ಉತ್ತರವಾದರೆ, ಇಲ್ಲಿರುವ ಆಗ್ನೇಯ ದಿಕ್ಕು ಏನಾಗ್ತಿದೆ? ಉತ್ತರ ದಿಕ್ಕಾಗ್ತಿದೆ. ಉತ್ತರ. ಈಶಾನ್ಯವು ಪಶ್ಚಿಮವಾಗುತ್ತದೆ. ಈಶಾನ್ಯ, ಇಲ್ಲಿರೋ ಈಶಾನ್ಯ ಏನಾಗ್ತಿದೆ? ಪಶ್ಚಿಮ ದಿಕ್ಕಾಗ್ತಿದೆ. ಪಶ್ಚಿಮ. ಮತ್ತು ಹೀಗೆಯೇ ಹೋದರೆ ಪಶ್ಚಿಮ ಏನಾಗುತ್ತದೆ? ಸೊ ಇಲ್ಲಿರುವ ಪಶ್ಚಿಮ ದಿಕ್ಕು ಏನಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನಾರ್ತ್ ಗೆ ಆಪೋಸಿಟ್ ಇರೋ ದಿಕ್ಕು ಯಾವುದು? ನಾರ್ತ್ ಗೆ ಆಪೋಸಿಟ್ ಇರೋದು ಸೌತ್. ಸರಿಯಲ್ಲ? ಸೊ ಸೌತ್ ಅಂದ್ರೆ ದಕ್ಷಿಣ. ಇಷ್ಟ ಅರ್ಥ ಆಯ್ತಲ್ಲ? ಆಮೇಲೆ ವೆಸ್ಟ್ ಗೆ ಆಪೋಸಿಟ್ ಇರೋ ದಿಕ್ಕು ಯಾವುದು? ಈಸ್ಟ್. ಸೊ
ಸೌತ್ ವೆಸ್ಟ್ ಏನಾಗ್ಬೇಕು, ಈಸ್ಟ್ ಆಗ್ಬೇಕು. ನಾರ್ತ್ ವೆಸ್ಟ್ ಏನಾಗ್ಬೇಕು, ಸೌತ್ ಆಗ್ಬೇಕು. ಸೊ ಈಸ್ಟ್ ಅಥವಾ ಪೂರ್ವ, ಇದು ಪೂರ್ವ ಆಗ್ಬೇಕು, ಪೂರ್ವ. ಆಮೇಲೆ ಪೂರ್ವ ಮತ್ತೆ ದಕ್ಷಿಣ ಇದರ ನಡುವೆ ಇರುವ ದಿಕ್ಕು ಯಾವುದು? ಈಸ್ಟ್ ಮತ್ತೆ ಸೌತ್ ನಡುವೆ ಇರುವ ಡೈರೆಕ್ಷನ್ ಯಾವುದು? ಸೌತ್ ಈಸ್ಟ್. ಸೌತ್ ಈಸ್ಟ್. ಪೂರ್ವ ಮತ್ತೆ ದಕ್ಷಿಣದ ನಡುವೆ ಇರುವ ದಿಕ್ಕು ಯಾವುದು? ಆಗ್ನೇಯ. ಸರಿನಾ? ಸೊ ಪಶ್ಚಿಮ ಏನಾಗ್ಬೇಕು? ಪಶ್ಚಿಮ ಆಗ್ನೇಯ ದಿಕ್ಕಾಗ್ಬೇಕು. ಅರ್ಥ ಆಯ್ತಾ? ಸೊ ಸೌತ್ ಈಸ್ಟ್ ಅಥವಾ ಆಗ್ನೇಯ. ಸೊ ನಾವು ಮೇಲೆನೆ ನಾರ್ತ್ ಅಂತ ತಗೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನ ತಿರುಗಿಸ್ಬೋದು ಕೂಡ. ಸರಿನಾ? ಕಾಂಪಸ್ ಅನ್ನ ಇಟ್ಕೊಂಡು ತಿರುಗಿಸ್ಬೋದು, ನಾರ್ತ್ ಯಾವ ಕಡೆ ಆದ್ರೂ ಬರ್ಬೋದು. ಬಟ್ ನಮ್ಮ ರೆಫರೆನ್ಸ್ ಗೆ ಮಾತ್ರ ನಾವು ನಾರ್ತ್ ಮೇಲೆ ಅಂತ ಇಟ್ಕೊಂಡಿರ್ತೀವಿ, ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ. ಒಂದು ರೆಫರೆನ್ಸ್ ಇದ್ರೆ ಆ ರೆಫರೆನ್ಸ್ ಅನ್ನ ನಾವು ನೆನ್ಪಿಟ್ಕೊಂಡಿರ್ತೀವಿ. ನಾವು ಪ್ರತಿ ಸತಿನೂ ಚೇಂಜ್ ಮಾಡ್ತಿದ್ರೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ. ಸೊ ಇವಾಗ ಏನ್ ಮಾಡ್ತಿದ್ದಾರೆ, ರೊಟೇಟ್ ಮಾಡ್ತಿದ್ದಾರೆ. ನಾರ್ತ್ ಅನ್ನ ಹೀಗ್ ತರ್ತಿದ್ದಾರೆ. ಸೊ ನಾರ್ತ್ ಅನ್ನ ಹೀಗ್ ತಂದಾಗ ವೆಸ್ಟ್, ನಮಗ್ ಗೊತ್ತಿರೋ ವೆಸ್ಟ್ ಯಾವ ದಿಕ್ಕಿನಲ್ಲಿರುತ್ತೆ ಅಂತ ಪ್ರಶ್ನೆ. ಸರಿನಾ? ಈಸಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ರಾಹುಲ್ put his timepiece on the table in such a way that at 6 p.m. our hand points to north. ಸೊ ಏನ್ ಮಾಡ್ತಿದ್ದಾನೆ, ಅವನ ಗಡಿಯಾರ, ಟೈಮ್ ಪೀಸ್ ಅಂದ್ರೆ ಏನು? ಗಡಿಯಾರ. ಎಲ್ಲಿಟ್ಟ? ಟೇಬಲ್ ಮೇಲೆ ಇಟ್ಟ. ಇದು ಟೇಬಲ್ ಅನ್ಕೊಳ್ಳೋಣ. ಸೊ ಗಡಿಯಾರ ಟೇಬಲ್ಗಿಂತೂ ಗಡಿಯಾರ ಚಿಕ್ಕದಾಗಿರುತ್ತೆ, ಬಟ್ ನಾನು ಗಡಿಯಾರ ಒಂದು ಟೇಬಲ್ ನಷ್ಟೇ ಬರ್ಕೊಂಡಿದ್ದೀನಿ. ಏನ್ what are they saying? Rahul put his timepiece on the table in such a way that 6 p.m. our hand points to north. ಸೊ ಇದನ್ನ ನಾರ್ತ್ ಅನ್ಕೊಂಡ್ರೆ 6 ಗಂಟೆಗೆ, 6 ಎಲ್ಲಿರ್ಬೇಕು? ಇಲ್ಲಿರ್ಬೇಕು. 12 ಎಲ್ಲಿರ್ಬೇಕು? ಇಲ್ಲಿ. ಸರಿನಾ? ಸೊ 6 ಗಂಟೆಗೆ ಗಂಟೆಯ ಮುಳ್ಳು ನಾರ್ತ್ ಕಡೆಗೆ, ಉತ್ತರದ ಕಡೆಗೆ ಪಾಯಿಂಟ್ ಆಗುವಂಗೆ ಇಟ್ಟಿದ್ದ. ಸರಿನಾ? 6 p.m. our hand points to north. In which direction the minute hand will point at 9:15? 9:15. ಕನ್ನಡದಲ್ಲೂ ಪ್ರಶ್ನೆ ಓದ್ಬಿಡೋಣ. ಸಂಜೆ 6 ಗಂಟೆಗೆ ರಾಹುಲ್ ತನ್ನ ಟೈಮ್ ಪೀಸ್ ಅನ್ನು ಟೇಬಲ್ ಮೇಲೆ ಇಟ್ಟನು. ಹೇಗಿಟ್ಟನು? ಗಂಟೆಯ ಮುಳ್ಳು ಉತ್ತರಕ್ಕೆ ಸೂಚಿಸುವಂತೆ, ಗಂಟೆಯ ಮುಳ್ಳು ಉತ್ತರ ದಿಕ್ಕಿಗೆ ಸೂಚಿಸುವಂತೆ ಇಟ್ಟಿದ್ದಾನೆ. 9:15, 9:15 ನಿಮಿಷದ ಮುಳ್ಳು ಯಾವ ದಿಕ್ಕಿನಲ್ಲಿ ಇರುತ್ತದೆ ಅಂತ ಪ್ರಶ್ನೆ. ಸರಿನಾ? ಸೊ ಇವಾಗ ನಾರ್ಮಲ್ ಗಡಿಯಾರದಲ್ಲಿ ಏನು 12 ಇರುತ್ತೆ, ಇಲ್ಲಿ 6 ಇರುತ್ತೆ. ಆಮೇಲೆ 1, 2, 3, 4, 5, 7, 8, 9, 10, 11 ಹೀಗಿರುತ್ತಲ್ಲ. ಸೊ 12ರ ಗಡಿಯಾರದ ದಿಕ್ಕಿಗೆ ಏನ್ ಬರುತ್ತೆ? 1, 2, 3 ಬರುತ್ತೆ. ಸೊ ಇಲ್ಲಿ 12ರ ಗಡಿಯಾರದ ದಿಕ್ಕಿಗೆ ಏನ್ ಬರ್ಬೇಕು? 1, 2, 3, 4, 5 ಹೀಗ್ ಬರ್ಬೇಕಾ? 7, 8, 9, 10, 11. ಸೊ 9:15 ಅಂದ್ರೆ ಹೇಗಿರುತ್ತೆ? ಗಂಟೆಯ ಮುಳ್ಳು ಎಲ್ಲಿರುತ್ತೆ? ಇಲ್ಲೆಲ್ಲೋ ಇರುತ್ತೆ. 9 ಗಂಟೆಯ ಮುಳ್ಳು, ಇದು ಅವರ್ ಹ್ಯಾಂಡ್, ಇದು ಕೂಡ ಅವರ್ ಹ್ಯಾಂಡ್. 9:15 ಅಂದ್ರೆ ಹೇಗಿರುತ್ತೆ? ನಿಮಿಷದ ಮುಳ್ಳು ಹೀಗಿರುತ್ತಾ? ಮಿನಿಟ್ ಹ್ಯಾಂಡ್. ಸೊ ನಿಮಿಷದ ಮುಳ್ಳು ಯಾವ ದಿಕ್ಕಿಗೆ ಸೂಚಿಸುತ್ತಿದೆ? ಯಾವ ದಿಕ್ಕಿದು? ಇದು ಮೇಲೆ ನಾರ್ತ್ ಆದ್ರೆ, ಸೌತ್ ಆದ್ರೆ, ಇದು ಈಸ್ಟ್, ಇದು ವೆಸ್ಟ್. ಯಾವ ದಿಕ್ಕು? ಪಶ್ಚಿಮ ದಿಕ್ಕು. ಸರಿನಾ? ಸೊ ನಿಮಿಷದ ಮುಳ್ಳು ಯಾವ ದಿಕ್ಕಿಗೆ ಸೂಚಿಸುತ್ತಿದೆ? ವೆಸ್ಟ್ ಅಥವಾ ಪಶ್ಚಿಮ ದಿಕ್ಕು. ಅರ್ಥ ಆಯ್ತಾ? ಸೊ ಎಲ್ಲಾ ಪ್ರಶ್ನೆಗಳಿಗೂ ಡೈರೆಕ್ಷನ್ಸ್ ಯಾವ ಪ್ರಶ್ನೆ ಕೊಟ್ಟರು ನಾವು ಮೊದ್ಲೇನ್ ಮಾಡ್ಬೇಕು? ಚಿತ್ರಾನೇ ಬರ್ಕೋಬೇಕು. ಚಿತ್ರಾನ ಬರ್ಕೊಂಡ್ರೆ ನಮ್ಮ ಆನ್ಸರ್ ತುಂಬಾನೇ ಸುಲಭವಾಗಿಯೇ ಬರುತ್ತೆ. ಸರಿನಾ? ಈಸಿ. ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಓದೋಣ ಮೊದಲು. ಫ್ರಮ್ ಹಿಸ್ ಹೌಸ್, ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಫ್ರಮ್ ಹಿಸ್ ಹೌಸ್ ಲೋಕೇಶ್ ವೆಂಟ್ 15 ಕಿಲೋಮೀಟರ್ ಟು ನಾರ್ತ್. ಸೊ ಇದು ಲೋಕೇಶ್ ನ ಮನೆ ಅನ್ಕೊಂಡ್ರೆ, ಸರಿನಾ? ಈ ಚುಕ್ಕಿ ಮನೆ ಅನ್ಕೊಂಡ್ರೆ ಹೇಗ್ ಹೋಗ್ತಿದ್ದಾನೆ? ಲೋಕೇಶ್ ವೆಂಟ್ 15 kilometers ಟು ದ ನಾರ್ತ್.
ನಾರ್ತ್ ಯಾವ ಕಡೆ ಮೇಲೆ. ಸೊ 15 kilometers ಟು ದ ನಾರ್ತ್. ದೆನ್ ಹಿ ಟರ್ನ್ಡ್ ವೆಸ್ಟ್. ಟರ್ನ್ಡ್ ವೆಸ್ಟ್ ಅಂದ್ರೆ ಈ ಕಡೆಗೆ ತಿರುಗ್ತಾನೆ. ಹಿ ಟರ್ನ್ಡ್ ವೆಸ್ಟ್ ಅಂಡ್ ಕವರ್ಡ್ 10 kilometers. ಸೊ 10 kilometers ಹೀಗಂತ ಇಟ್ಕೊಳ್ಳೋಣ. 10 kilometers. He turned west and covered 10 kilometers. Then he turned south and covered 5 kilometers. He turned south and covered 5 kilometers. Finally, turning to the east, he covered 10 kilometers. Turning to the east, he covered 10 kilometers. In which direction is he from his house? ಅವನ ಮನೆಯಿಂದ ಯಾವ ದಿಕ್ಕಿಗೆ ಅವನು ಇದ್ದಾನೆ. ಸೊ ಅವನ ಮನೆ ಇಲ್ಲಿದ್ರೆ ಅವನು ಎಲ್ಲಿ ಬರ್ತಿದ್ದಾನೆ? ಇಲ್ಲಿ ಬರ್ತಿದ್ದಾನೆ. ಸರಿಯಲ್ಲ? ಇದು ಯಾವ ದಿಕ್ಕಿದು? ಮನೆಯಿಂದ ಉತ್ತರ ದಿಕ್ಕು. ಹಿ ಇಸ್ ಟುವರ್ಡ್ಸ್ ನಾರ್ತ್ ಡೈರೆಕ್ಷನ್ ಫ್ರಮ್ ಹಿಸ್ ಹೌಸ್. ಕನ್ನಡದಲ್ಲೂ ಓದಿ ಅರ್ಥ ಮಾಡ್ಕೊಬಿಡೋಣ ಒಂದ್ಸತಿ. ಲೋಕೇಶ್ ತನ್ನ ಮನೆಯಿಂದ ಉತ್ತರಕ್ಕೆ 15 ಕಿಲೋಮೀಟರ್ ಹೋದ. ಸೊ ತನ್ನ ಮನೆ ಇಲ್ಲಿದ್ರೆ ಉತ್ತರಕ್ಕೆ 15 ಕಿಲೋಮೀಟರ್ ಹೋದ. ಆಮೇಲೆ ನಂತರ ಪಶ್ಚಿಮಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆದ. ಪಶ್ಚಿಮಕ್ಕೆ ಹೀಗೆ ತಿರುಗಿ 10 ಕಿಲೋಮೀಟರ್ ನಡೆದ. ಆಮೇಲೆ ನಂತರ ದಕ್ಷಿಣಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆದ. ದಕ್ಷಿಣಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆದ. ಆಮೇಲೆ ಕೊನೆಗೆ ಪೂರ್ವಕ್ಕೆ ತಿರುಗಿ ಮತ್ತೆ ಪೂರ್ವಕ್ಕೆ ತಿರುಗಿ ಹೀಗೆ ತಿರುಗಿ ಮತ್ತೆ 10 ಕಿಲೋಮೀಟರ್ ನಡೆದ. ಈ 10 ಎರಡು ಒಂದೇ ಅಲ್ಲ. ಸೊ ಎಲ್ಲಿ ಬರ್ತಾನೆ? ಇಲ್ಲಿ ಬರ್ತಾನೆ. ಸರಿನಾ? ಅವನು ಈಗ ತನ್ನ ಮನೆಯಿಂದ ಯಾವ ದಿಕ್ಕಿನಲ್ಲಿದ್ದಾನೆ? ಇದು ತನ್ನ ಮನೆ. ಸರಿನಾ? ಮನೆ, ಹೋಮ್. ಸೊ ಫ್ರಮ್ ಹೋಮ್ ಹಿ ಇಸ್ ಇನ್ ವಿಚ್ ಡೈರೆಕ್ಷನ್? ಯಾವ ದಿಕ್ಕಿಗಿದ್ದಾನೆ? ಉತ್ತರ ದಿಕ್ಕಿಗೆ ಇದ್ದಾನೆ. ಸೊ ಆನ್ಸರ್ ಏನಾಗ್ಬೇಕು? ಉತ್ತರ ದಿಕ್ಕು ಅಥವಾ ನಾರ್ತ್. ಸೊ ಪಿಕ್ಚರ್ ಅನ್ನ ಒಂದ್ಸತಿ ಬರ್ಕೊಂಡ್ರೆ ಆನ್ಸರ್ ಈಸಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಟೂ ಕಾರ್ಸ್ ಸ್ಟಾರ್ಟ್ ಫ್ರಮ್ ಆಪೋಸಿಟ್ ಪ್ಲೇಸಸ್ ಆಫ್ ಅ ಮೇನ್ ರೋಡ್. ಎರಡು ಕಾರುಗಳು ಮುಖ್ಯ ರಸ್ತೆಯ ವಿರುದ್ಧ ಸ್ಥಳಗಳಿಂದ 150 ಕಿಲೋಮೀಟರ್ ಅಂತರದಲ್ಲಿ ಪ್ರಾರಂಭವಾಗುತ್ತವೆ. ಸೊ ಏನ್ ಕೊಟ್ಟಿದ್ದಾರೆ? ಟೂ ಕಾರ್ಸ್. ಕಾರ್ ನಂಬರ್ ಇಲ್ಲೊಂದು ಕಾರ್. ಇದು ಕಾರ್ ಎ ಅನ್ಕೊಳ್ಳೋಣ, ಇದು ಕಾರ್ ಬಿ ಅನ್ಕೊಳ್ಳೋಣ. ಸೊ ಟೂ ಕಾರ್ಸ್ ಸ್ಟಾರ್ಟ್ ಫ್ರಮ್ ಆಪೋಸಿಟ್ ಪ್ಲೇಸಸ್ ಆಫ್ ಅ ಮೇನ್ ರೋಡ್. ಸೊ ಇಲ್ಲೊಂದು ಮೇನ್ ರೋಡ್ ಇದೆ. ಸರಿನಾ? ಈ ರೋಡ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಷ್ಟು ಡಿಸ್ಟೆನ್ಸ್ ದೂರ ಎಷ್ಟಿದೆ ಕಾರ್ಗಳ ನಡುವೆ? 150 ಕಿಲೋಮೀಟರ್ಸ್. ಸರಿನಾ? ಎರಡು ಕಾರುಗಳು ಮುಖ್ಯ ರಸ್ತೆಯ ವಿರುದ್ಧ ಸ್ಥಳಗಳಿಂದ 150 ಕಿಲೋಮೀಟರ್ ಅಂತರದಲ್ಲಿ ಪ್ರಾರಂಭವಾಗುತ್ತವೆ. ಆಮೇಲೆ ಫಸ್ಟ್ ಕಾರ್ runs for 25 kilometers and takes a right turn and then runs 15 kilometers. ಸೊ ಇದು ಫಸ್ಟ್ ಕಾರ್ ಅನ್ಕೊಂಡ್ರೆ ಇದೇನ್ ಮಾಡ್ತಿದೆ? ಮೊದಲನೇ ಕಾರು 25 ಕಿಲೋಮೀಟರ್. ಮೊದಲ ಕಾರು 25 ಕಿಲೋಮೀಟರ್ ಓಡುತ್ತದೆ ಮತ್ತು ಬಲ ತಿರುವು ತೆಗೆದುಕೊಳ್ಳುತ್ತದೆ ಮತ್ತು ನಂತರ 15 ಕಿಲೋಮೀಟರ್ ಓಡುತ್ತದೆ ಅಂತ ಹೇಳ್ತಾರೆ. ಸೊ ಇದು ಮೊದಲನೇ ಕಾರ್ ಆದ್ರೆ ಎಷ್ಟು ಹೋಗ್ತಿದೆ? 25 ಕಿಲೋಮೀಟರ್. ಟೇಕ್ಸ್ ಅ ರೈಟ್ ಟರ್ನ್, ಅದರ ಬಲಕ್ಕೆ ತಿರುಗಿ, ರೈಟ್ ಅಂದ್ರೆ ಕೆಳಗಡೆ ಹೋಗುತ್ತೆ. ಸರಿಯಲ್ಲ? ಮತ್ತೆ ಎಷ್ಟು ಹೋಗ್ತಿದೆ? 15 ಕಿಲೋಮೀಟರ್. ಸರಿನಾ? ಆಮೇಲೆ it then turns left and then runs for another 25 kilometers. ಮತ್ತೆ ಎಡಕ್ಕೆ ತಿರುಗಿ ಏನ್ ಮಾಡ್ತಿದೆ? ಮತ್ತೆ ಎಡಕ್ಕೆ ತಿರುಗಿ ಎಷ್ಟು ಕಿಲೋಮೀಟರ್ ಹೋಗ್ತಿದೆ? 25 ಕಿಲೋಮೀಟರ್ ಮತ್ತೆ ಹೋಗ್ತಿದೆ. ಸರಿನಾ? ಸೊ ಇಲ್ಲಿ ನಾವು ಕಾರಿನ ಬಲ, ಕಾರಿನ ಎಡ ನೋಡ್ಬೇಕು. ನಮ್ಮ ಬಲ ನಮ್ಮ ಎಡ ಅಲ್ಲ. ಸರಿನಾ? ವಿ ಹ್ಯಾವ್ ಟು ಲುಕ್ ಅಟ್ the car's right and car's left. You have to imagine you sitting inside the car and taking the direction. ನೀವು ಕಾರ್ ಒಳಗಡೆ ಕುತ್ಕೊಂಡು ಯಾವ ದಿಕ್ಕಿಗೆ ಹೋಗ್ತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು ನೀವು. ಸರಿನಾ? ಸೊ ಫಸ್ಟ್ ಕಾರ್ runs for 25 kilometers and takes a right turn. ಕಾರ್ನ ರೈಟ್ ಯಾವುದು? ಇದು. ಸರಿನಾ? takes a right turn and runs for 15 kilometers
It then turns left and then runs for another 25 kilometers. ಮತ್ತೊಂದು 25 kilometers. And then takes the direction back to reach the main road. ಏನ್ ಮಾಡ್ತಿದೆ? Takes the direction back to reach the main road ಅಂದ್ರೆ it will take the direction back like this to reach the main road. It is reaching here. Okay. In the meantime, ಇದೇ ಸಮಯದಲ್ಲಿ ಡ್ಯೂ ಟು ಮೈನರ್ ಬ್ರೇಕ್ ಡೌನ್, ಏನೋ ಚಿಕ್ಕ ಪ್ರಾಬ್ಲಮ್ ಆಗಿದ್ದರಿಂದ ದ ಅದರ್ ಕಾರ್ ಹ್ಯಾಸ್ ರನ್ ಓನ್ಲಿ 35 ಕಿಲೋಮೀಟರ್ ಲಾಂಗ್ ದ ಮೇನ್ ರೋಡ್. ಸೊ ಈ ಕಾರ್ ಏನ್ ಮಾಡ್ತಿದೆ, 35 ಕಿಲೋಮೀಟರ್ ಬಂದಿದೆ ಒರಿಜಿನಲ್ ಜಾಗದಿಂದ, 35 ಕಿಲೋಮೀಟರ್. ಸರಿನಾ? ವಾಟ್ ವುಡ್ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾರ್ಸ್ ಅಟ್ ದಿಸ್ ಪಾಯಿಂಟ್? ಸೊ ಈ ಕಾರು ಮತ್ತು ಈ ಕಾರು ನಡುವಿನ ಅಂತರವೇನು ಅಂತ ಕೇಳಿದ್ದಾರೆ. ಇದು ಕ್ವೆಶನ್ ಮಾರ್ಕ್, ಡಿಸ್ಟೆನ್ಸ್. ಸೊ ಕನ್ನಡದಲ್ಲಿ ಓದ್ಬಿಡೋಣ, ಒಂದ್ಸತಿ ಅರ್ಥ ಮಾಡ್ಕೊಬಿಡೋಣ. ಎರಡು ಕಾರುಗಳು ಮುಖ್ಯ ರಸ್ತೆಯ ವಿರುದ್ಧ ಸ್ಥಳಗಳಿಂದ 150 ಕಿಲೋಮೀಟರ್ ಅಂತರದಲ್ಲಿ ಪ್ರಾರಂಭವಾಗುತ್ತವೆ. ಅದರ್ಥ ಆಯ್ತಲ್ಲ. ಮೊದಲ ಕಾರು 25 ಕಿಲೋಮೀಟರ್ ಓಡುತ್ತದೆ ಮತ್ತು 25 ಕಿಲೋಮೀಟರ್ ಓಡಿ ಬಲಕ್ಕೆ ತಿರುಗಿ ಬಲ ತಿರುವು ತೆಗೆದುಕೊಳ್ಳುತ್ತದೆ ಮತ್ತು ನಂತರ 15 ಕಿಲೋಮೀಟರ್ ಓಡುತ್ತದೆ. ಸೊ ಇಲ್ಲಿ 15 ಕಿಲೋಮೀಟರ್ ಬಲಕ್ಕೆ ತಿರುಗಿ ಓಡುತ್ತಿದೆ, ನಂತರ ಎಡಕ್ಕೆ ತಿರುಗಿ ಮತ್ತೆ 25 ಕಿಲೋಮೀಟರ್ ಓಡ್ತಿದೆ. ಸರಿನಾ? ಮತ್ತೆ ಅದೇ ದಿಕ್ಕಿನಲ್ಲಿ ಮುಖ್ಯ ರಸ್ತೆಯನ್ನು ತಲುಪುತ್ತದೆ. 25 ಕಿಲೋಮೀಟರ್ಸ್ ಆಗಿ ಮತ್ತೆ ಅದೇ ದಿಕ್ಕಿನಲ್ಲಿ ಮುಖ್ಯ ರಸ್ತೆಯನ್ನು ತಲುಪುತ್ತದೆ. ಸೊ ಏನಾಗ್ತಿದೆ, ವಾಪಸ್ ಮೇನ್ ರೋಡ್ ಕಡೆಗೆ ತಿರುಕೊಂಡು ಅದು ಮುಖ್ಯ ರಸ್ತೆಯನ್ನು ತಲುಪುತ್ತಿದೆ. ಸರಿನಾ? ಈ ವೇಳೆಯಲ್ಲಿ ಸಣ್ಣ ಪುಟ್ಟ ಬ್ರೇಕ್ ಡೌನ್ ಗಳಿಂದ ಇನ್ನೊಂದು ಕಾರು ಮುಖ್ಯ ರಸ್ತೆಯಲ್ಲಿ ಕೇವಲ 35 ಕಿಲೋಮೀಟರ್ ಚಲಿಸುತ್ತಿದೆ. ಸೊ ಈ ಕಾರ್ ಏನಾಗ್ತಿದೆ, ಮುಖ್ಯ ರಸ್ತೆಯಲ್ಲಿ 35 ಕಿಲೋಮೀಟರ್ ಮಾತ್ರ ಚಲಿಸುತ್ತಿದೆ. ಈ ಹಂತದಲ್ಲಿ ಎರಡು ಕಾರುಗಳ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿಂದ ಇಲ್ಲಿ ತನಕ ಎಷ್ಟು ಅಂತರ? 25 ಸರಿಯಲ್ಲ? ಇದೆಷ್ಟಾಯ್ತು? 50 ಕಿಲೋಮೀಟರ್ ಆಯ್ತಾ? ಯಾಕಂದ್ರೆ ಇದು 25, ಇದು 25, ಅಂತರ ಎಷ್ಟಾಯ್ತು? 50 ಕಿಲೋಮೀಟರ್. ಈಗ ಇಲ್ಲಿಂದ ಇಲ್ಲಿ ತನಕ ಅಂತರ ಎಷ್ಟಾಯ್ತು? 35 ಕಿಲೋಮೀಟರ್. ಒಟ್ಟು ಎಷ್ಟಿತ್ತು? 150 ಕಿಲೋಮೀಟರ್. ಸೊ ಇದರ ನಡುವಿನ ಅಂತರ, ಈ ಚುಕ್ಕಿ ಮತ್ತೆ ಈ ಚುಕ್ಕಿ, ಈಗ ಕಾರುಗಳಲ್ಲಿದೆ, ಇಲ್ಲಿ ಬಂದಿದೆ, ಸರಿಯಲ್ಲ? ಸೊ ಇದರ ನಡುವಿನ ಅಂತರ ಎಷ್ಟಾಗಿರ್ಬೇಕು? 150 ಮೈನಸ್ 50 ಮೈನಸ್ 35 ಆಗಿರ್ಬೇಕಾ? ಸೊ 50 ಪ್ಲಸ್ 35 85, 150 ಮೈನಸ್ 85 ಎಷ್ಟಾಗುತ್ತೆ? 65 ಆಗುತ್ತಾ? 65. ಸೊ ಎರಡು ಕಾರುಗಳ ನಡುವಿನ ಅಂತರ ಎಷ್ಟಾಗಿರ್ಬೇಕು? 65 ಕಿಲೋಮೀಟರ್. ಸುಲಭನಾ ಇದು ಕೂಡ? ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ, ಸ್ಟಾರ್ಟಿಂಗ್ ಫ್ರಮ್ ಪಾಯಿಂಟ್ ಎಕ್ಸ್ ಇಂದ ಸ್ಟಾರ್ಟ್ ಮಾಡಿ ಜಯಂತ್ ವಾಕ್ಡ್ 15 meters ಟುವರ್ಡ್ಸ್ ವೆಸ್ಟ್. ಸೊ ಜಯಂತ್ ವಾಕ್ಡ್ 15 meters towards west. He turned left and walked 20 meters. ನಾವೇ ಜಯಂತ್ ಅಂತ ಅನ್ಕೋಬೇಕು. ನಾವು ಜಯಂತ್ನ ಎಡಗಡೆಗೆ ತಿರುಗಬೇಕು. We have to imagine that we are Jayant. I am Jayant. I am turning to Jayant's left. So Jayant walked 15 meters towards west. He turned left and walked 20 meters. So he turns left and walks 20 meters. Okay. He then turned left. Again, he's turning left and walked 15 meters. So he'll come back to this position, 15 meters. After this, he turned to his right and walked 12 meters. So we will write the same image again here. 15 meters, 20 meters, 15 meters. So after this, he turned to his right and walked 12 meters again. So he is walking 12 meters again. Okay.
How far and in which direction is now Jayant from X? So where was X? X was here. He started from here. This was the position X. How far and in which direction is now Jayant from X? So Jayant is here now, correct? No? So in which direction he is? Towards south. So original was X. He's towards the south direction now, correct? No? So in which direction? It should be south direction. South, we know. And how far? How far from here to here? What is the distance? This distance is how much? This distance is 20 kilometer. How much is this distance? This distance is 12 meter. So what is the total distance? 20 plus 12. How much is that? 32. So he is 32 meters towards the south direction. So which option is that? Option A. 32 meters towards the south direction. Easy, no? So let's understand the same thing in Kannada also. ಕನ್ನಡದಲ್ಲೂ ಕೂಡ ಪ್ರಶ್ನೆ ಓದಿ ಅರ್ಥ ಮಾಡ್ಕೊಬಿಡೋಣ. ಸೊ ಏನಾಗ್ತಿದೆ, ಜಯಂತ್ ಎಕ್ಸ್ ನಿಂದ ಪ್ರಾರಂಭಿಸಿ, ಎಕ್ಸ್ ಇಲ್ಲಿದೆ, ಎಕ್ಸ್ ನಿಂದ ಪ್ರಾರಂಭಿಸಿ ಜಯಂತ್ ಪಶ್ಚಿಮ ದಿಕ್ಕಿಗೆ 15 ಮೀಟರ್ ನಡೆದನು. ಪಶ್ಚಿಮ ದಿಕ್ಕಿಗೆ ಹೀಗೆ 15 ಮೀಟರ್ ನಡೆದನು. ಆಮೇಲೆ ಎಡಕ್ಕೆ ತಿರುಗಿ, ಅವನ ಎಡಕ್ಕೆ ತಿರುಗಿ 20 ಮೀಟರ್ ನಡೆದನು. ಹೀಗ್ ನಡೀತಾನ 20 ಮೀಟರ್. ಆಮೇಲೆ ನಡೆದನು. ನಂತರ ಎಡಕ್ಕೆ ತಿರುಗಿ, ಮತ್ತೆ ಎಡಕ್ಕೆ ತಿರುಗಿ ಏನ್ ಮಾಡ್ತಿದ್ದಾನೆ? 15 ಮೀಟರ್ ನಡೀತಿದ್ದಾನೆ. ಸೊ ಹೀಗೆ. ಆಮೇಲೆ ಇದಾದ ನಂತರ ತನ್ನ ಬಲಕ್ಕೆ ತಿರುಗಿ, ಮತ್ತೆ ಬಲಕ್ಕೆ ತಿರುಗಿ ಎಷ್ಟು ಹೋಗ್ತಿದ್ದಾನೆ? 12 ಮೀಟರ್ ಹೋಗ್ತಿದ್ದಾನೆ. ಸರಿನಾ? ಈಗ ಎಕ್ಸ್ ನಿಂದ ಜಯಂತ್ ಈಗ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇದ್ದಾನೆ? ಸೊ ಎಕ್ಸ್ ಇಲ್ಲಿದ್ದಾನೆ, ಜಯಂತ್ ಇಲ್ಲಿದ್ದಾನೆ, ಸರಿಯಲ್ಲ? ಸೊ ಎಕ್ಸ್ ನಿಂದ ಜಯಂತ್ ಯಾವ ದಿಕ್ಕಿನಲ್ಲಿದ್ದಾನೆ? ದಕ್ಷಿಣ ದಿಕ್ಕಿನಲ್ಲಿದ್ದಾನೆ. ಎಕ್ಸ್ ನ ದಕ್ಷಿಣ ದಿಕ್ಕಿನಲ್ಲಿದ್ದಾನೆ ಜಯಂತ್. ಆಮೇಲೆ ಎಷ್ಟು ದೂರ ಇದ್ದಾನೆ? ಇಲ್ಲಿಂದ ಇಲ್ಲಿ ಎಷ್ಟು ದೂರ ಆಗುತ್ತೆ? ಸೊ ಇದು 20 ಮೀಟರ್, ಸರಿಯಲ್ಲ? ಇದು 12 ಮೀಟರ್. ಸೊ ಒಟ್ಟು ಸೇರಿಸಿದ್ರೆ ಇದಾಗ್ಬೇಕಲ್ಲ, 20 ಪ್ಲಸ್ 12. ಸೊ ಇದು 20, ಇದು 12, ಒಟ್ಟೆಷ್ಟಾಗುತ್ತೆ? 32 ಮೀಟರ್. ಎಕ್ಸ್ ನಿಂದ 32 ಮೀಟರ್ ದಕ್ಷಿಣಕ್ಕೆ ಜಯಂತ್ ಇದ್ದಾನೆ. ಸೊ 32 ಮೀಟರ್ ದಕ್ಷಿಣ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಅ ಬಾಯ್ rode his bicycle northward. So there is a boy here. He rode his bicycle northward. Then he turned left and rode 1 kilometer. This was 1 kilometer. And again turned left and rode 2 kilometers. So let's say this is 2 kilometers. He found himself 1 kilometer west of his starting point. So he found himself 1 kilometer west of his starting point. So this is 1 kilometer and this is, let's keep the starting point here. So he found himself 1 kilometer west of his starting point. So he found himself here and the distance here was 1 kilometer. How far did he ride northward initially? So from here, he started here, he was going northward, he went till here. So what is the distance? What is this distance? That is what they are asking. ಕನ್ನಡದಲ್ಲೂ ಪ್ರಶ್ನೆ ಅರ್ಥ ಮಾಡ್ಕೊಬಿಡೋಣ. ಒಬ್ಬ ಹುಡುಗ ತನ್ನ ಬೈಸೈಕಲ್ ಅನ್ನು ಓಡಿಸಿದನು. ಒಂದು ಹುಡುಗ ತನ್ನ ಬೈಸೈಕಲ್ ಅನ್ನು ಉತ್ತರಕ್ಕೆ ಓಡಿಸಿದನು. ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾನೆ, ಎಕ್ಸ್ ಇಂದ ಉತ್ತರಕ್ಕೆ ಓಡಿಸ್ತಿದ್ದಾನೆ. ಎಷ್ಟು ಓಡಿಸ್ತಿದ್ದಾನೆ ಅದು ನಮ್ಗಿನ್ನೂ ಗೊತ್ತಿಲ್ಲ, ಸರಿಯಲ್ಲ? ನಂತರ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ಸವಾರಿ ಮಾಡಿ, ಮತ್ತೆ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ಸವಾರಿ ಮಾಡ್ತಾನೆ, ಈ 1 ಕಿಲೋಮೀಟರ್. ಆಮೇಲೆ ಮತ್ತೆ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ಸವಾರಿ ಮಾಡಿದನು, ಮತ್ತೆ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ಸವಾರಿ ಮಾಡಿದನು. ಹೀಗೆ
ಇವಾಗ ಎಲ್ಲಿದ್ದಾನೆ ಅವನು? ಇಲ್ಲಿದ್ದಾನೆ ಇವಾಗ. ಸೊ ಅವನು ತನ್ನ ಪ್ರಾರಂಭದ ಸ್ಥಳದಿಂದ ಪಶ್ಚಿಮಕ್ಕೆ 1 ಕಿಲೋಮೀಟರ್ ದೂರದಲ್ಲಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಪ್ರಾರಂಭದ ಸ್ಥಳ ಯಾವುದು? ಇದು. ಪಶ್ಚಿಮ ದಿಕ್ಕು ಯಾವುದು? ಈ ಕಡೆ. ಸೊ ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ದೂರದಲ್ಲಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಈ ನಡುವಿನ ಅಂತರ ಎಷ್ಟಿರ್ಬೇಕು? 1 ಕಿಲೋಮೀಟರ್ ಇರ್ಬೇಕು. ಆಮೇಲೆ ಆರಂಭದಲ್ಲಿ ಅವನು ಉತ್ತರಕ್ಕೆ ಎಷ್ಟು ದೂರ ಸವಾರಿ ಮಾಡಿದನು ಅಂತ ಪ್ರಶ್ನೆ. ಸೊ ಇದು 2 ಕಿಲೋಮೀಟರ್ ಆಗಿರ್ಬೇಕಾದ್ರೆ ಇದು ಕೂಡ ಎಷ್ಟಾಗಿರ್ಬೇಕು? ಇದು ಕೂಡ 2 ಕಿಲೋಮೀಟರ್ ಆಗಿರ್ಬೇಕು. ಯಾಕಂದ್ರೆ ಅವನು ಈಗ ಅವನು ಇರುವ ಜಾಗದಿಂದ ಅವನು ಶುರು ಮಾಡಿದ ಜಾಗಕ್ಕೆ ಸರಿಯಾಗಿ ಪಶ್ಚಿಮದಲ್ಲಿ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಂದ್ರೆ ಒಂದೇ ಲೈನ್ ಅಲ್ಲಿ ಇದ್ದಾರೆ. ಸೊ ಒಂದೇ ಲೈನ್ ಅಲ್ಲಿ ಇದ್ರೆ ಈ ಕಡೆನು ಡಿಸ್ಟೆನ್ಸ್ ಒಂದೇ ಇರ್ಬೇಕಾ? ರೆಕ್ಟಾಂಗಲ್ ಫಾರ್ಮ್ ಆಗ್ತಿದೆಯಲ್ಲ. ಸೊ ರೆಕ್ಟಾಂಗಲ್ ಫಾರ್ಮ್ ಆಗ್ತಿರೋದ್ರಿಂದ ಆನ್ಸರ್ ಏನಾಗಿರ್ಬೇಕು? 2 ಕಿಲೋಮೀಟರ್. 2 ಕಿಲೋಮೀಟರ್. ಈಸಿನಾ? ಓಕೆ. ನೆಕ್ಸ್ಟ್ ಪ್ರಶ್ನೆ. ಸಮ್ ಬಾಯ್ಸ್ ಆರ್ ಸಿಟ್ಟಿಂಗ್ ಇನ್ 3 rows all facing north such that A is in the middle row. ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ. ಸಮ್ ಬಾಯ್ಸ್ ಆರ್ ಸಿಟ್ಟಿಂಗ್ ಇನ್ 3 rows. 3 ಸಾಲುಗಳಲ್ಲಿ ಕುಳಿತಿದ್ದಾರೆ. ಕೆಲವು ಹುಡುಗರು 3 ಸಾಲುಗಳಲ್ಲಿ ಉತ್ತರಕ್ಕೆ ಎದುರಾಗಿ ಕುಳಿತಿದ್ದಾರೆ. 3 ಸಾಲುಗಳನ್ನ ಹೀಗೆ ಬರ್ಕೊಳ್ಳೋಣ. ಹೇಗ್ ಕುಳಿತಿದ್ದಾರೆ? ಉತ್ತರಕ್ಕೆ ಎದುರಾಗಿ, ಉತ್ತರಕ್ಕೆ ಮುಖ ಮಾಡಿ. ಸರಿನಾ? ಸೊ ನಮ್ಗೆ ಏನ್ ಕಾಣಿಸ್ತಿದೆ? ಅವರ ತಲೆ ಕಾಣಿಸ್ತಿದೆ. ಯಾಕಂದ್ರೆ ಅವರು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಸರಿನಾ? ಎ ಮಿಡಲ್ ರೋ ಅಲ್ಲಿ ಇದ್ದಾನೆ. ಸೊ ಇದು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದೆ. ಅವರ ಎಡ ಯಾವ್ದಾಗುತ್ತೆ? ಅವರ ಬಲ ಯಾವ್ದಾಗುತ್ತೆ? ಇದು. ಅವರ ಎಡ, ನಮ್ಮ ಬಲ. ಅವರ ಎಡ ಲೆಫ್ಟ್, ನಮ್ಮ ಎಡ ಲೆಫ್ಟ್, ಎರಡು ಒಂದೇ ಇರುತ್ತೆ. ಅವರು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ರೆ. ಸೊ ನಮ್ಮ ಲೆಫ್ಟ್, ಅವರ ಲೆಫ್ಟ್ ಸೇಮ್ ಆಗಿರುತ್ತೆ. ಸರಿನಾ? ಸಚ್ ದಟ್ ಎ ಇಸ್ ದ ಮಿಡಲ್ ರೋ. ಎ ಎಲ್ಲಿದ್ದಾನೆ? ಮಧ್ಯ ಸಾಲಿನಲ್ಲಿ ಇದ್ದಾನೆ. ಇಲ್ಲಿದ್ದಾನೆ ಎ. ಆಮೇಲೆ ಪಿ ಇಸ್ ಜಸ್ಟ್ ಟು ದ ರೈಟ್ ಆಫ್ ಎ. ಪಿ ಎ ಮಧ್ಯದ ಸಾಲಿನಲ್ಲಿದ್ದಾನೆ. ಪಿ ಎಂಬುವವನು ಎ ಯ ಬಲಭಾಗದಲ್ಲಿದ್ದಾನೆ. ಸೊ ಪಿ ಎಂಬುವವನು ಎ ನ ಬಲಭಾಗದಲ್ಲಿದ್ದಾನೆ, ಈ ಕಡೆ ಇರ್ತಾನೆ. ಆಮೇಲೆ ಪಿ ಎಂಬುವವನು ಎ ಯ ಬಲಭಾಗದಲ್ಲಿದ್ದಾನೆ, ಆದರೆ ಅದೇ ಸಾಲಿನಲ್ಲಿದ್ದಾನೆ. ಅಂದ್ರೆ ಇದೇ ಸಾಲಿನಲ್ಲಿದ್ದಾನೆ, ಬೇರೆ ಸಾಲಿನಲ್ಲ. ಸೊ ಪಿ ಇಲ್ ಬರಕ್ಕಾಗಲ್ಲ, ಇಲ್ಲಾಗಲ್ಲ, ಅದೇ ಸಾಲಿನಲ್ಲಿ ಬರ್ಬೇಕು. ಸೊ ಪಿ ಇಲ್ಲೇ ಬರ್ಬೇಕು. ಆಮೇಲೆ ಕ್ಯೂ ಇಸ್ ಜಸ್ಟ್ ಬಿಹೈಂಡ್ ಆಫ್ ಪಿ. ಸೊ ಏನ್ ಕೊಟ್ಟಿದ್ದಾರೆ? ಕ್ಯೂ ಯು ಪಿ ಯ ಸ್ವಲ್ಪ ಹಿಂದೆ ಇದ್ದರೆ. ಕ್ಯೂ ಇಸ್ ಜಸ್ಟ್ ಬಿಹೈಂಡ್ ಆಫ್ ಪಿ. ಸೊ ಕ್ಯೂ ಯಾರ ಹಿಂದೆ ಇದ್ದಾನೆ? ಪಿ ಯ ಹಿಂದೆ ಇದ್ದಾನೆ. ಜಸ್ಟ್ ಬಿಹೈಂಡ್. ಕ್ಯೂ ಪಿ ಯ ಸ್ವಲ್ಪ ಹಿಂದೆ ಇದ್ದರೆ. ಆರ್ ನು ಎ ಯ ಉತ್ತರದಲ್ಲಿದ್ದರೆ. ಸೊ ಆರ್ ಎಲ್ಲಿದ್ದಾನೆ? ಎ ಯ ಉತ್ತರದಲ್ಲಿದ್ದಾನೆ. ಸೊ ಆರ್ ಇಲ್ಲಿರ್ಬೇಕಾ? ಆಮೇಲೆ ಕ್ಯೂ ಇಸ್ ಜಸ್ಟ್ ಬಿಹೈಂಡ್ ಆಫ್ ಪಿ ವೈಲ್ ಆರ್ ಇಸ್ ಟು ದ ನಾರ್ತ್ ಆಫ್ ಎ. ಆರು ಎ ಯ ಉತ್ತರಕ್ಕಿದ್ದಾನೆ. ಆಮೇಲೆ ಇನ್ ವಿಚ್ ಡೈರೆಕ್ಷನ್ ಆಫ್ ಆರ್ ಇಸ್ ಕ್ಯೂ. ಆರ್ ನ ಯಾವ ದಿಕ್ಕಿನಲ್ಲಿ ಕ್ಯೂ ಇದ್ದಾನೆ? ಸೊ ಆರ್ ನ ಯಾವ ದಿಕ್ಕಿನಲ್ಲಿ ಕ್ಯೂ ಇದ್ದಾನೆ ಅನ್ನೋದು ಪ್ರಶ್ನೆ. ಸರಿನಾ? ಸೊ ಆರ್ಗೆ ಇದು ಉತ್ತರ ನಾರ್ತ್, ಇದು ದಕ್ಷಿಣ ಸೌತ್, ಇದು ಈಸ್ಟ್, ಇದು ವೆಸ್ಟ್. ಸರಿಯಲ್ಲ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಸೊ ಕ್ಯೂ ಆರ್ ನ ಯಾವ ದಿಕ್ಕಿನಲ್ಲಿದ್ದಾನೆ? ಇದು ಯಾವ ದಿಕ್ಕಿದು? ಆರ್ಗೆ ಈ ದಿಕ್ಕ ಸೌತ್ ಈಸ್ಟ್ ಅಥವಾ ಆಗ್ನೇಯ ದಿಕ್ಕು. ಸರಿಯಲ್ಲ? ಸೊ ಕ್ಯೂ ಸೌತ್ ಈಸ್ಟ್ ಅಥವಾ ಆಗ್ನೇಯ ದಿಕ್ಕಿನಲ್ಲಿದ್ದಾನೆ. ಯಾರ ಸೌತ್ ಈಸ್ಟ್? ಆರ್ ನ ಸೌತ್ ಈಸ್ಟ್. ಸರಿನಾ? ಈಸಿ ಅಲ್ಲ ಇದು ಕೂಡ? ಚಿತ್ರ ಬರ್ಕೊಂಡ್ರೆ ಈಸಿಯಾಗಿ ಇರುತ್ತೆ. ಸೊ 3 ಸಾಲುಗಳು ಯಾವುದು? ಆರ್ ನ ಸಾಲು, ಎ ಮತ್ತು ಪಿ ನ ಸಾಲು, ಎಸ್ ನ ಸಾಲು. ಸೊ ಎಸ್ ಇಲ್ಲಿದ್ರೆ, ಎ ಇಲ್ಲಿದ್ರೆ, ಆರ್ ಇಲ್ಲಿದ್ರೆ, ಪಿ ಇಲ್ಲಿದ್ರೆ, ಕ್ಯೂ ಇಲ್ಲಿರ್ತಾನೆ. ಸೊ
ಹೀಗೆ ಲೈನ್ ಬರ್ಕೊಂಡ್ರೆ ಆರ್ ನ ಯಾವ ದಿಕ್ಕಿಗೆ ಕ್ಯೂ ಇರ್ತಾನೆ ಅನ್ನೋದು ಪ್ರಶ್ನೆ. ಸೊ ಆರ್ ನ ಯಾವ ದಿಕ್ಕಿಗೆ ಕ್ಯೂ ಇರ್ತಾನೆ? ಆಗ್ನೇಯ ದಿಕ್ಕು ಅಥವಾ ಸೌತ್ ಈಸ್ಟ್ ಡೈರೆಕ್ಷನ್ಗೆ ಕ್ಯೂ ಇರ್ತಾನೆ, ಆರ್ ನ ಸೌತ್ ಈಸ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಹೇಮಂತ್ in order to go to university started from his house. So ಅವನ ಮನೆ ಇಲ್ಲಿದ್ರೆ, he started from his house in the east direction and came to a crossing. ಓಕೆನಾ? ಸೊ ಈಸ್ಟ್ ಡೈರೆಕ್ಷನ್ ಇಂದ ಸ್ಟಾರ್ಟ್ ಮಾಡಿ ಯಾವ್ದೋ ಒಂದ್ ದಿಕ್ಕಿಗೆ ಹೋಗ್ತಿದ್ದಾನೆ, ಈ ದಿಕ್ಕು ಅನ್ಕೊಳ್ಳೋಣ. ಸೊ ಅವನ ಮನೆ ಇಲ್ಲಿ. ಹೇಮಂತ್ ವಿಶ್ವವಿದ್ಯಾನಿಲಯಕ್ಕೆ ಹೋಗುವ ಸಲುವಾಗಿ ಪೂರ್ವದಲ್ಲಿದ್ದ ತನ್ನ ಮನೆಯಿಂದ ಪ್ರಾರಂಭಿಸಿ ಒಂದು ಕ್ರಾಸಿಂಗ್ ನಲ್ಲಿ ಬಂದನು. ಸೊ ಇದೊಂದೇನು? ಇದು ಕ್ರಾಸಿಂಗ್, ಸರಿನಾ? The road to the left ends in a theater. ಏನ್ ಹೇಳಿದ್ದಾರೆ? ಎಡಭಾಗದ ರಸ್ತೆಯು ರಂಗಮಂದಿರದಲ್ಲಿ ಕೊನೆಯಾಗುತ್ತದೆ. ಸೊ ಅವನ್ ಈ ಕಡೆ ಹೋಗ್ತಿದ್ರೆ ಇದು ಲೆಫ್ಟ್, ಇದು ರೈಟಾ? ಸೊ ಎಡಭಾಗದ ರಸ್ತೆಯು ಲೆಫ್ಟ್ ಎಂಡ್ಸ್ ಇನ್ ಅ ಥಿಯೇಟರ್. ಥಿಯೇಟರ್ ಅಂದ್ರೆ ರಂಗಮಂದಿರ. ಸ್ಟ್ರೈಟ್ ಅಹೆಡ್ ಇಸ್ ಅ ಹಾಸ್ಪಿಟಲ್. ಸ್ಟ್ರೈಟ್ ಏನಿದೆ, ಹಿಂಗೆ ಹೋದ್ರೆ ಸ್ಟ್ರೈಟ್ ಆಗಿ ಹಾಸ್ಪಿಟಲ್ ಇದೆ. ಹಾಸ್ಪಿಟಲ್, ಆಸ್ಪತ್ರೆ. ಆಮೇಲೆ ಇನ್ ವಿಚ್ ಡೈರೆಕ್ಷನ್ ಇಸ್ ದ ಯೂನಿವರ್ಸಿಟಿ? ಯೂನಿವರ್ಸಿಟಿ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳ್ತಿದ್ದಾರೆ, ಸರಿನಾ? ಸೊ ಈ ಕಡೆ ದಿಕ್ಕು ರಂಗಮಂದಿರ, ಈ ಕಡೆ ದಿಕ್ಕು ಹಾಸ್ಪಿಟಲ್, ಈ ಕಡೆ ಮನೆ. ಸೊ ಬಿಟ್ಟು ಹೋಗಿರೋ ದಿಕ್ಕು ಯಾವ್ದು ಬಿಟ್ಟು ಹೋಗಿದೆ? ಈ ದಿಕ್ಕು ಬಿಟ್ಟು ಹೋಗಿದೆ. ಸೊ ಇಲ್ಲಿ ಏನಿರ್ಬೇಕು? ಇಲ್ಲಿ ವಿಶ್ವವಿದ್ಯಾನಿಲಯ ಇರ್ಬೇಕು, ಯೂನಿವರ್ಸಿಟಿ ಇರ್ಬೇಕು. ವಿಶ್ವವಿದ್ಯಾನಿಲಯ ಯಾವ ದಿಕ್ಕಿದು? ನಾರ್ತ್ ಅಥವಾ ಉತ್ತರ. ಉತ್ತರ ದಿಕ್ಕಿನಲ್ಲಿ ವಿಶ್ವವಿದ್ಯಾನಿಲಯವು ಇರಬೇಕು, ನಾರ್ತ್ ಅಥವಾ ಉತ್ತರ, ಸರಿನಾ? ಸೊ ಇಲ್ಲಿ ಏನಂತ ಕೊಟ್ಟಿಲ್ಲ ನಮ್ಗೆ, ಮಿಕ್ಕಿರೋ ದಿಕ್ಕಿನಲ್ಲಿ ವಿಶ್ವವಿದ್ಯಾನಿಲಯ ಇದೆ ಅಂತ ಕೊಟ್ಟಿಲ್ಲ. ಬಟ್ ನಾವು ಅದನ್ನ ಅಸ್ಯೂಮ್ ಮಾಡ್ಕೋಬೇಕು. 3 ದಿಕ್ಕುಗಳು ಆಗೋದ್ರೆ ಕ್ರಾಸಿಂಗ್ ಹೇಗಿರುತ್ತೆ? ಹೀಗೆ ಇರ್ಬೇಕು ಕ್ರಾಸಿಂಗ್ ಅಲ್ಲ. ಸೊ ಇಲ್ಲಿ ಕೊನೆ ಆಗ್ತಿದೆ, ಇಲ್ಲಿ ಕೊನೆ ಆಗ್ತಿದೆ, ಇಲ್ಲಿ ಕೊನೆ ಆಗ್ತಿದೆ. ಉಳ್ದಿರೋದು ಒಂದು ದಿಕ್ಕು, ನಾರ್ತ್ ದಿಕ್ಕು ಅಥವಾ ಉತ್ತರ ದಿಕ್ಕು, ಅಲ್ಲಿ ವಿಶ್ವವಿದ್ಯಾನಿಲಯ ಇರ್ಬೇಕು ಅಂತ ಹೇಳಿದ್ದಾರೆ, ಸರಿನಾ? ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ರವಿ ಲೆಫ್ಟ್ ಹೋಮ್ ಅಂಡ್ ಸೈಕಲ್ಡ್ 10 ಕಿಲೋಮೀಟರ್ ಟುವರ್ಡ್ಸ್ ಸೌತ್. ಸೊ ರವಿಯ ಮನೆ ಇಲ್ಲಿತ್ತು, ಅವನ್ ಮನೆ ಬಿಟ್ಟು 10 ಕಿಲೋಮೀಟರ್ ದಕ್ಷಿಣಕ್ಕೆ ಸೈಕಲ್ ಮಾಡ್ತಾನೆ, 10 ಕಿಲೋಮೀಟರ್ಸ್. ಸೊ ರವಿ ತನ್ನ ಮನೆಯಿಂದ ಹೊರಟು ದಕ್ಷಿಣದ ಕಡೆಗೆ 10 ಕಿಲೋಮೀಟರ್ ಸೈಕಲ್ ತುಳಿದ್ಮೇಲೆ ಏನ್ ಮಾಡ್ತಾನೆ? ಟರ್ನ್ ರೈಟ್ ಅಂಡ್ ಸೈಕಲ್ 5 ಕಿಲೋಮೀಟರ್. ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಸೈಕಲ್ ಮಾಡ್ತಾನೆ. ಹತ್ತಿ ಕಡೆ ಬರ್ಕೊಳ್ಳೋಣ. 5 ಕಿಲೋಮೀಟರ್ ಸೈಕಲ್ ಮಾಡ್ತಾನೆ, ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಸೈಕಲ್ ತುಳಿದು ಮತ್ತೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಸೈಕಲ್ ತುಳಿದ. ಸೊ ಇದನ್ನ ಸ್ವಲ್ಪ ಮೇಲೆ ಬರ್ಕೊಳ್ಳೋಣ, ಜಾಗ ಸಾಕಾಗ್ಲಿ ಅಂತ ಅಷ್ಟೇ. 10 ಕಿಲೋಮೀಟರ್, 5 ಕಿಲೋಮೀಟರ್, ಮತ್ತೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಸೈಕಲ್ ತುಳಿದ. ಸೊ ಮತ್ತೆ ಈ ಕಡೆ ತಿರುಗಿ 10 ಕಿಲೋಮೀಟರ್ ಸೈಕಲ್ ತುಳಿತಾನೆ. So Ravi left home and cycled 10 kilometers towards south, then turned right and cycled 5 kilometers, and then again turned right and cycled 10 kilometers. ಮತ್ತೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಸೈಕಲ್ ತುಳಿದ. After this he turned left. After this he turned left and cycled 10 kilometers. So ಮತ್ತೆ ಎಡಕ್ಕೆ ತಿರುಗಿ ಏನ್ ಮಾಡ್ತಾನೆ? ಮತ್ತೆ 10 ಕಿಲೋಮೀಟರ್ಸ್ ತುಳಿತಾನೆ, ಸರಿನಾ? How many kilometers will he have to cycle to reach his home straight? 10, ಇದು 5. ಸೊ ಮತ್ತೆ ತನ್ನ ಮನೆಗೆ ಸೇರಲು ಎಷ್ಟು ದೂರ ಚಲಿಸಬೇಕು ಅಂತ ಕೇಳ್ತಿದ್ದಾರೆ. ಸೊ ಕನ್ನಡದಲ್ಲೂ ಓದ್ಬಿಡೋಣ. ರವಿ ತನ್ನ ಮನೆಯಿಂದ ಹೊರಟು ದಕ್ಷಿಣದ ಕಡೆಗೆ 10 ಕಿಲೋಮೀಟರ್ ಸೈಕಲ್ ತುಳಿದ. ಸೊ ಇಲ್ಲಿಂದ ಇಲ್ಲಿಗೆ ಹೋದ. ಆಮೇಲೆ ಬಲಕ್ಕೆ ತಿರುಗಿ 5 ಕಿಲೋಮೀಟರ್
ಸೈಕಲ್ ತುಳಿದ. ಬಲಕ್ಕೆ ಅಂದ್ರೆ ದಕ್ಷಿಣ. ಹಾ, ಇಲ್ಲಿ ತಪ್ಪಾಗಿದೆಯಲ್ಲ, ಒಂದ್ ನಿಮಿಷ. ಕೇರ್ಫುಲ್ ಆಗಿರ್ಬೇಕು ನಾವು. ರವಿ ತನ್ನ ಮನೆಯಿಂದ ಹೊರಟು ದಕ್ಷಿಣದ ಕಡೆಗೆ 10 ಕಿಲೋಮೀಟರ್ ಸೈಕಲ್ ತುಳಿದ. ಬಲಕ್ಕೆ ತಿರುಗಿ, ಯಾರ ಬಲಕ್ಕೆ? ಅವನ ಬಲಕ್ಕೆ, ಸರಿಯಲ್ಲ? ಅವನ ಬಲ ಯಾವುದು? ಅವನ ಬಲ ಇದು. ಸೊ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಸೈಕಲ್ ತುಳಿದ. ಆಮೇಲೆ ಮತ್ತೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಸೈಕಲ್ ತುಳಿದ. ಹೀಗೆ ಹೋಗ್ತಿದ್ದಾನೆ 10 ಕಿಲೋಮೀಟರ್. ಇದಾದ ಬಳಿಕ ಎಡಕ್ಕೆ ತಿರುಗಿ ಸೈಕಲ್ ತುಳಿದು 10 ಕಿಲೋಮೀಟರ್ ಚಲಿಸಿದ. ಮತ್ತೆ ಎಡಕ್ಕೆ ತಿರುಗಿ ಸೈಕಲ್ ತುಳಿದು 10 ಕಿಲೋಮೀಟರ್ ಚಲಿಸಿದ. ಈಗ ಅವನು ನೇರವಾಗಿ ತನ್ನ ಮನೆಗೆ ತಲುಪಲು ಎಷ್ಟು ಕಿಲೋಮೀಟರ್ ಸೈಕಲ್ ಪೆಡಲ್ ಮಾಡಬೇಕು? ಸೊ ಇಲ್ಲಿಂದ ಇಲ್ಲಿ ತನಕ ಎಷ್ಟು ದೂರ ಅಂತ ಕೇಳ್ತಿದ್ದಾರೆ, ಸರಿನಾ? ಸೊ ನಮ್ಗೆ ಇದು ಗೊತ್ತಿದೆ, ಇದೆಷ್ಟು? 5, ಇದೆಷ್ಟು? 10. ಸೊ ಒಟ್ಟೆಷ್ಟು? 10 + 5, 15 ಕಿಲೋಮೀಟರ್. ತನ್ನ ಮನೆಗೆ ನೇರವಾಗಿ ಹೋಗ್ಬೇಕಾದ್ರೆ ಎಷ್ಟು ತುಳಿಬೇಕು ಅವನು? 15 ಕಿಲೋಮೀಟರ್ ಸೈಕಲ್ ತುಳಿಬೇಕು, ಸರಿನಾ? ಸೊ ಇನ್ನೊಂದ್ಸತಿ ಇಂಗ್ಲಿಷ್ ಅಲ್ಲೂ ಹೇಳ್ಬಿಡೋಣ, ಕನ್ನಡದಲ್ಲಿ ಅರ್ಥ ಆಯ್ತಲ್ಲ? Okay. Ravi left home and cycled 10 kilometers towards south. So he's going in the south direction. His home is here. He cycled 10 kilometers towards south. Then turned right. So he's turning to his right. Turned to his right and cycled 5 kilometers. And then again turned right and cycled 10 kilometers. So 10 kilometers. This is also same. This is also 10 kilometers. So he has to reach the starting point, original point. After this, he turned left and cycled 10 kilometers again. Again, he turned left and cycled 10 kilometers. Okay. How many kilometers will he have to cycle to reach his home straight? Home is here. This is home. ಇಲ್ಲಿ ಮನೆ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಅಂತ ಕೇಳ್ತಾರೆ. ಸೊ ಎಷ್ಟು? ಇಲ್ಲಿಂದ ಇಲ್ಲಿಗೆ 10, ಆಮೇಲೆ ಇಲ್ಲಿಂದ ಇಲ್ಲಿಗೆ 5, ಸರಿಯಲ್ಲ? ಇಲ್ಲಿದೆ 5, ಇದು 10, ಇದು 5. ಸೊ ಒಟ್ಟೆಷ್ಟು? 10 + 5, 15 ಕಿಲೋಮೀಟರ್ ಆನ್ಸರ್. ಸೊ ಆಪ್ಷನ್ ಬಿ 15. ಈಸಿನಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವೆಶ್ಚನ್. A child went 90 meters east. There is a child. He went 90 meters east. 90 meters east to look for his father. Then he turned right and went 20 meters. He turned right and went 20 meters. After this, he turned right, and after going 30 meters, he reached to his uncle's house. So he turned right again and he went 30 meters to reach his uncle's house. So this is uncle's house. Okay. His father was not there. Our appa alli irlilla. From there, he went 100 meters to his north. So from here, he is going 100 meters to the north. Okay, here. So let's write the diagram better, a little neatly. This is 30, this is 20, this is 90. It goes like this. 100 meters north. Okay. And met his father. So illi avarappa sikkidru. He met his father. This was his uncle's house. This is where he started. Starting point. You can erase. Okay. How far did he travel to meet his father from the starting point? So from the starting point, how far did he travel to meet his father? It should be this distance. Correct, no? Okay. So ಕನ್ನಡದಲ್ಲೂ ಪ್ರಶ್ನೆ ಓದೋಣ. ಒಂದು ಮಗ ತನ್ನ ತಂದೆಯನ್ನು ಹುಡುಕಲು ಪೂರ್ವ ದಿಕ್ಕಿನಲ್ಲಿ 90 ಮೀಟರ್ ಹೋದನು. ಪೂರ್ವ ದಿಕ್ಕು ಯಾವುದು? ಇದಾ? ಎಷ್ಟು ಹೋದ? 90 ಮೀಟರ್ ಹೋದ. 90 ಮೀಟರ್. ಆಮೇಲೆ
ನಂತರ ಅವನು ಬಲಕ್ಕೆ ತಿರುಗಿ 20 ಮೀಟರ್ ಹೋದನು. ಬಲಕ್ಕೆ ತಿರುಗಿ ಹೀಗೆ 20 ಮೀಟರ್ ಹೋದನು. ಆಮೇಲೆ ಇದಾದ ನಂತರ ಬಲಕ್ಕೆ ತಿರುಗಿ 30 ಮೀಟರ್ ಹೋದ. ಮತ್ತೆ ಬಲಕ್ಕೆ ತಿರುಗಿ ಎಷ್ಟು ಹೋದ? 30 ಮೀಟರ್ ಹೋದ. ಯಾರ ಬಲಕ್ಕೆ? ಅವನ ಬಲಕ್ಕೆ. ನಂತರ ಅವನು ತನ್ನ ಚಿಕ್ಕಪ್ಪನ ಮನೆಗೆ ತಲುಪಿದ. ಅವನ ಚಿಕ್ಕಪ್ಪನ ಮನೆ ಎಲ್ಲಿತ್ತು? ಇಲ್ಲಿತ್ತು. ಅವನ ತಂದೆ ಅಲ್ಲಿ ಇರಲಿಲ್ಲ. ಸೊ ಚಿಕ್ಕಪ್ಪನ ಮನೆಯಲ್ಲಿ ಅವರ ತಂದೆ ಇರಲಿಲ್ಲ. ಅಲ್ಲಿಂದ 100 ಮೀಟರ್ ಉತ್ತರಕ್ಕೆ ಹೋದನು. ಸೊ 100 ಮೀಟರ್ ಉತ್ತರ ಹೇಗೆ ಹೋಗ್ತಾನೆ? ಹೀಗೆ 100 ಮೀಟರ್ ಉತ್ತರಕ್ಕೆ ಹೋಗ್ತಾನೆ. ಇದೆಷ್ಟು? ಒಟ್ಟು 100 ಮೀಟರ್. ತಂದೆಯನ್ನು ಭೇಟಿ ಆಗ್ತಾನೆ. ಸೊ ಇಲ್ಲಿ ಅವರ ತಂದೆ ಸಿಗ್ತಾರೆ ಅವನಿಗೆ. ಪ್ರಾರಂಭದ ಹಂತದಿಂದ ಅವನು ತನ್ನ ತಂದೆಯನ್ನು ಎಷ್ಟು ದೂರದಲ್ಲಿ ಭೇಟಿಯಾದನು? ಸೊ ಈ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು ನಾವು. ಸೊ ಹೇಗ್ ಕಂಡುಹಿಡಿಯೋದು ಆ ಡಿಸ್ಟೆನ್ಸ್ ಅನ್ನ? ಇದು ಟೋಟಲ್ 100 ಆದ್ರೆ, ಇಲ್ಲಿಂದ ಇಲ್ಲಿ ತನಕ 100 ಆದ್ರೆ, ಇದು ಪೂರ್ತಿ ಲೈನು 100 ಆದ್ರೆ, ಇಲ್ಲಿ ಪೂರ್ತಿ 100 ಆದ್ರೆ ಇದೆಷ್ಟಾಗಿರ್ಬೇಕು? ಇದು ಇಲ್ಲಿ 20 ಇದೆಯಾ? ಸೊ 100 - 20 ಇದು 80 ಆಗಿರ್ಬೇಕಾ? 80 ಆಗಿರ್ಬೇಕು. ಸರಿ ಅಲ್ಲ? ಇದೇನಾಗಿರ್ಬೇಕು? 80. ಇದು ಪೂರ್ತಿ 90 ಆದ್ರೆ, ಆಮೇಲೆ ಇದು 30 ಆದ್ರೆ ಇದೇನಾಗಿರ್ಬೇಕು? ಇದು 60 ಆಗಿರ್ಬೇಕಾ? ಸೊ ಇದು 30, ಇದು 60 ಆಗಿರ್ಬೇಕಾ? ಇದು ಪೂರ್ತಿ ಎಷ್ಟು? ಇದು ಟೋಟಲ್ 90. ಓಕೆನಾ? ಸೊ ಇವಾಗ ನಾವೇನ್ ಕಂಡುಹಿಡಿಬೇಕು? ಇದನ್ನ ಕಂಡುಹಿಡಿಬೇಕು. ಸೊ ಇದು ಯಾವ ತರ ಟ್ರಯಾಂಗಲ್? ಇದು ರೈಟ್ ಆಂಗಲ್ ಟ್ರಯಾಂಗಲ್, 90 ಡಿಗ್ರಿ ಟ್ರಯಾಂಗಲ್, 90 ಡಿಗ್ರಿ ಇರುವ ಕೋನ. ಸೊ 90 ಡಿಗ್ರಿ ಇರುವ ಕೋನಕ್ಕೆ ಪೈಥಾಗೋರಸ್ ಥಿಯರಂ ನ ಅಪ್ಲೈ ಮಾಡ್ಬೇಕು. ಸೊ ಡೈರೆಕ್ಷನ್ಸ್ ಕ್ವೆಶನ್ಸ್ ಅಲ್ಲಿ ಪೈಥಾಗೋರಸ್ ಥಿಯರಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೈಥಾಗೋರಸ್ ಥಿಯರಂ ಅಂದ್ರೆ ಏನು? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ರೆ, 90 ಡಿಗ್ರಿ ಆಂಗಲ್ ಟ್ರಯಾಂಗಲ್ ಇದ್ರೆ, ತ್ರಿಭುಜ ಇದ್ರೆ, ತ್ರಿಭುಜಕ್ಕೆ 90 ಡಿಗ್ರಿ ಕೋನ ಇದ್ರೆ, ಇದನ್ನ ABC ಅನ್ಕೊಂಡ್ರೆ, ಸಿ ಅನ್ನ ಏನಂತೀವಿ ನಾವು? ಹೈಪೋಟೆನ್ಯೂಸ್ ಅಂತೀವಿ. ಹೈಪೋಟೆನ್ಯೂಸ್. ಸೊ ಪೈಥಾಗೋರಸ್ ಥಿಯರಂ ಏನ್ ಹೇಳುತ್ತೆ? 90 ಡಿಗ್ರಿ ಇರುವ ಕೋನದ ಆಪೋಸಿಟ್, ವಿರುದ್ಧ ಇರುವ ಮುಖ, ವಿರುದ್ಧ ಇರುವ ಸೈಡ್ C² ಏನಾಗಿರುತ್ತೆ? ಮಿಕ್ಕಿದ 2 ಸೈಡ್ಗಳ ಸ್ಕ್ವೇರ್ ನ ಮೊತ್ತ ಆಗಿರುತ್ತೆ. A² + B². ಇದು ತುಂಬಾ ಇಂಪಾರ್ಟೆಂಟ್ ಥಿಯರಂ, ಪೈಥಾಗೋರಸ್ ಥಿಯರಂ ಅಂತಾರೆ. ಯಾವ ತರ ಟ್ರಯಾಂಗಲ್ ಯೂಸ್ ಮಾಡ್ಬೇಕು? ರೈಟ್ ಆಂಗಲ್ ಟ್ರಯಾಂಗಲ್, 90 ಡಿಗ್ರಿ ಇರುವ 90 ಡಿಗ್ರಿ ಕೋನ ಇರುವ ತ್ರಿಭುಜಕ್ಕೆ ಯೂಸ್ ಆಗುತ್ತೆ. ಏನು? 90 ಡಿಗ್ರಿ ಇರುವ ಕೋನದ ವಿರುದ್ಧ ದಿಕ್ಕಿನಲ್ಲಿರುವ ಸೈಡ್, ಅದರ ಸ್ಕ್ವೇರ್ ಏನಾಗಿರುತ್ತೆ? ಮಿಕ್ಕಿರೋ 2 ಸೈಡ್ಗಳ ಸ್ಕ್ವೇರ್ಗಳ ಮೊತ್ತ. ಸೊ C² = A² + B². ಇದು ಪೈಥಾಗೋರಸ್ ಥಿಯರಂ. ಸೊ ನಾವು ಅದನ್ನೇ ಇಲ್ಲಿ ಯೂಸ್ ಮಾಡ್ಬೋದಾ? 90 ಡಿಗ್ರಿಯ ವಿರುದ್ಧ ಇರುವ ಸೈಡ್ ಯಾವುದು? ಈ ಸೈಡ್. ನಮಗ್ ಬೇಕಾಗಿರೋದು ಅದೇ. ನಮ್ಗೆ ಬೇಕಾಗಿರೋದು ಉತ್ತರ X ಅನ್ಕೊಳ್ಳೋಣ. ಸರಿನಾ? ಸೊ X² ಏನಾಗಿರ್ಬೇಕು ಇಲ್ಲಿ? X² 60² + 80² ಆಗಿರ್ಬೇಕಾ ಪೈಥಾಗೋರಸ್ ಥಿಯರಂ ಪ್ರಕಾರ? ಸೊ 60² ಅಂದ್ರೆ ಏನು? 6² 3600. 80² ಅಂದ್ರೆ ಏನು? 8² 64. ಸೊ 80² 6400. ಸೊ ಟೋಟಲ್ ಎಷ್ಟಾಗುತ್ತೆ? 6400 + 3600, ಟೋಟಲ್ 10000 ಆಗುತ್ತೆ. ಸೊ 10000 ಏನು? X². ಸೊ X² 10000 ಆಗಿದ್ರೆ X ಏನಾಗಿರ್ಬೇಕು? X 100 ಆಗಿರ್ಬೇಕು. ಸೊ ತನ್ನ ಅಪ್ಪನನ್ನು ಎಷ್ಟು ದೂರದಲ್ಲಿ ಕಂಡ್ಕೊಂತಾನೆ? ಆ ಹುಡುಗ ಇದ್ದ ಮೊದಲ ಸ್ಥಾನದಿಂದ 100 ಮೀಟರ್ ದೂರದಲ್ಲಿ, 100 ಮೀಟರ್ಸ್ ದೂರ. ಈಸಿನಾ? ಸೊ ಪೈಥಾಗೋರಸ್ ಥಿಯರಂ ನೆನ್ಪಿಟ್ಕೋಬೇಕು. ಡೈರೆಕ್ಷನ್ಸ್ ನ ತುಂಬಾ ಪ್ರಶ್ನೆಗಳಲ್ಲಿ ಪೈಥಾಗೋರಸ್ ಥಿಯರಂ ನಾನೇ ಅಪ್ಲೈ ಮಾಡಕ್ಕೆ ಕೊಡ್ತಾರೆ, ಯೂಸ್ ಮಾಡಕ್ಕೆ ಕೊಡ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ. ಉಮೇಶ್ ಡೈರೆಕ್ಟ್ಲಿ ವೆಂಟ್ ಫ್ರಮ್ P to Q which is 9 feet distant. ಇಲ್ಲಿ P ಇದೆ ಅನ್ಕೊಂಡ್ರೆ, ಇಲ್ಲಿ Q ಇದೆ ಅನ್ಕೊಂಡ್ರೆ, ಉಮೇಶ್ ಏನ್ ಮಾಡ್ದ? P ಇಂದ Q ಗೆ ಹೋದ.
9 feet ಡಿಸ್ಟೆನ್ಸ್ ಇತ್ತು. ಸೊ ಉಮೇಶ್ ನೇರವಾಗಿ ಪಿ ನಿಂದ 9 ಅಡಿ ದೂರದಲ್ಲಿರುವ ಕ್ಯೂಗೆ ಹೋದನು. ಆಮೇಲೆ ದೆನ್ ಹಿ ಟರ್ನ್ಸ್ ಟು ದ ರೈಟ್ ಅಂಡ್ ವಾಕ್ಡ್ 4 feet. ಸೊ ಬಲಕ್ಕೆ ತಿರುಗಿ 4 feet ನಡೆದನು. ನಂತರ ಬಲಕ್ಕೆ ತಿರುಗಿ 4 ಅಡಿ ನಡೆದನು. ಆಫ್ಟರ್ ದಿಸ್ he turned to the right and walked a distance which is equal from P to Q. ಮತ್ತೆ ತನ್ನ ಬಲಕ್ಕೆ ತಿರುಗಿ P ಇಂದ Q ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಹೋಗ್ತಾನೆ. ಸೊ ಮತ್ತೆ ಇಲ್ಲಿಗೆ ಬರ್ತಾನೆ. ಸರಿನಾ? ಸೊ ಇದಾದ ನಂತರ ಬಲಕ್ಕೆ ತಿರುಗಿ P ಇಂದ Q ಗೆ ಸಮನಾಗಿರುವ ಅಂತರವನ್ನು ನಡೆದು ಕೊನೆಗೆ ಬಲಕ್ಕೆ ತಿರುಗಿ 3 ಅಡಿ ನಡೀತಾನೆ. ಸೊ ಮತ್ತೆ ಬಲಕ್ಕೆ ತಿರುಗಿ 3 ಅಡಿ ನಡೆದು ಇಲ್ಲಿ ಬರ್ತಾನೆ. ಇದು 3 ಅಡಿ, 3 feet. Okay. Finally, he turned to the right and walked 3 feet. How far is he now from P? P ಇಂದ ಎಷ್ಟು ದೂರ ಇದ್ದಾನೆ ಅನ್ನೋದು ಪ್ರಶ್ನೆ. ತುಂಬಾನೇ ಈಸಿ ಅಲ್ಲ? ರೆಕ್ಟಾಂಗಲ್ ಫಾರ್ಮ್ ಆಗ್ತಿದೆ. ಸೊ ಇದು 4 feet ಆದ್ರೆ, ಇದು 3 feet ಆದ್ರೆ ಮಿಕ್ಕಿರೋದು ಎಷ್ಟಾಗಿರ್ಬೇಕು? ಮಿಕ್ಕಿರೋದು 1 feet ಆಗಿರ್ಬೇಕು. ತುಂಬಾ ಈಸಿ ಅಲ್ಲ? ಸೊ 1 feet, 1 ಅಡಿ ದೂರದಲ್ಲಿ ಇದ್ದಾನೆ ಪಿ ಇಂದ. ತುಂಬಾನೇ ಈಸಿ. ಓಕೆ, ನೆಕ್ಸ್ಟ್. ವಿಲೇಜ್ ಕ್ಯೂ ಇಸ್ ಟು ದ ನಾರ್ತ್ ಆಫ್ ವಿಲೇಜ್ ಪಿ. ಸೊ ಪಿ ಇಲ್ಲಿದ್ರೆ ಗ್ರಾಮ ಕ್ಯೂ ಪಿ ಗ್ರಾಮದ ಉತ್ತರಕ್ಕಿದೆ. ಸೊ ಪಿ ಗ್ರಾಮ ಇಲ್ಲಿದ್ರೆ ಕ್ಯೂ ಎಲ್ಲಿರ್ಬೇಕು? ಉತ್ತರಕ್ಕಿರ್ಬೇಕು. ಸರಿನಾ? ಆಮೇಲೆ ದ ವಿಲೇಜ್ ಆರ್ ಇಸ್ ಟು ದ ಈಸ್ಟ್ ಆಫ್ ವಿಲೇಜ್ ಕ್ಯೂ. ಏನ್ ಹೇಳ್ತಿದ್ದಾರೆ? ಆರ್ ಗ್ರಾಮವು ಕ್ಯೂ ಗ್ರಾಮದ ಪೂರ್ವದಲ್ಲಿದೆ. ಸೊ ಆರ್ ಗ್ರಾಮವು ಎಲ್ಲಿರ್ಬೇಕು? ಇಲ್ಲಿರ್ಬೇಕು. ಸೊ ಕ್ಯೂ ಗ್ರಾಮವು ಪಿ ನ ಉತ್ತರಕ್ಕಿದ್ದರೆ ಆರ್ ಗ್ರಾಮವು ಕ್ಯೂ ನ ಪೂರ್ವಕ್ಕಿದೆ ಅಂತ ಹೇಳಿದ್ದಾರೆ. ದ ವಿಲೇಜ್ ಎಸ್ ಇಸ್ ಟು ದ ಲೆಫ್ಟ್ ಆಫ್ ವಿಲೇಜ್ ಪಿ. ಸೊ ವಿಲೇಜ್ ಎಸ್ ಇಸ್ ಟು ದ ಲೆಫ್ಟ್ ಆಫ್ ವಿಲೇಜ್ ಪಿ. ಏನಂದ್ರೆ ಎಸ್ ಗ್ರಾಮವು ಪಿ ಗ್ರಾಮದ ಎಡಭಾಗದಲ್ಲಿದೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ ವಿಚ್ ಡೈರೆಕ್ಷನ್ ಇಸ್ ದ ವಿಲೇಜ್ ಎಸ್ ವಿತ್ ರೆಸ್ಪೆಕ್ಟ್ ಟು ಆರ್. ಆರ್ ಗೆ ಸಂಬಂಧಪಟ್ಟ ಹಾಗೆ ಎಸ್ ವಿಲೇಜ್ ಯಾವ ದಿಕ್ಕಿನಲ್ಲಿದೆ ಅಂತ ಪ್ರಶ್ನೆ. ಯಾವ ದಿಕ್ಕಿನಲ್ಲಿದೆ? ಈ ದಿಕ್ಕಿನಲ್ಲಿದೆ. ಸರಿನಾ? ಸೊ ಈ ದಿಕ್ಕು ಯಾವುದು? ಆರ್ ಗ್ರಾಮಕ್ಕೆ ಸಂಬಂಧಿಸಿದಂತೆ ಎಸ್ ಗ್ರಾಮವು ಯಾವ ದಿಕ್ಕಿನಲ್ಲಿದೆ? ಸೊ ಯಾವ್ದದು ದಿಕ್ಕು? ಈ ದಿಕ್ಕ ಯಾವ್ದದು ದಿಕ್ಕು? ಸೌತ್ ವೆಸ್ಟ್ ಅಥವಾ ನೈಋತ್ಯ. ಸೌತ್ ವೆಸ್ಟ್ ಡೈರೆಕ್ಷನ್ ಅಥವಾ ನೈಋತ್ಯ ದಿಕ್ಕು. ಇದು ಕೂಡ ಸುಲಭ. ಸರಿಯಲ್ಲ? ಓಕೆ, ನೆಕ್ಸ್ಟ್ ಕ್ವೆಶನ್. ಮಧು 15 meters ಟುವರ್ಡ್ಸ್ ನಾರ್ತ್. ಮಧು ಉತ್ತರಕ್ಕೆ 15 ಮೀಟರ್ ನಡೆಯುತ್ತಾಳೆ. ಮಧು ಇಲ್ಲಿದ್ರೆ ಉತ್ತರಕ್ಕೆ 15 ಮೀಟರ್ ನಡೆಯುತ್ತಾಳೆ. ಆಮೇಲೆ ದೆನ್ ಶಿ ಟರ್ನ್ಸ್ ಲೆಫ್ಟ್ ಅಟ್ 90 degree ಅಂಡ್ ವಾಕ್ಸ್ 30 meters. ಸೊ ಸ್ವಲ್ಪ ಈ ಕಡೆ ಬರ್ಕೊಳ್ಳೋಣ. 15 ಮೀಟರ್ ಎಡಕ್ಕೆ ತಿರುಗಿ. ಇದು ಆಂಗಲ್ ಇಂಪಾರ್ಟೆಂಟ್ ಇಲ್ಲಿ. ಯಾಕೆ? 90 degree ಅಂತ ಕೊಟ್ರೆ ಏನ್ ಯೂಸ್ ಮಾಡ್ಬೇಕು? ಪೈಥಾಗೊರಸ್ ಥಿಯರಂ ಯೂಸ್ ಮಾಡ್ಬೇಕು ಮತ್ತೆ. ಸೊ ಎಡಕ್ಕೆ ತಿರುಗಿ ಏನ್ ಮಾಡ್ತಿದ್ದಾಳೆ? 30 ಮೀಟರ್ ಹೋಗ್ತಿದ್ದಾಳೆ. 30 meters. She turns left at 90 degree and walks 30 meters. Then turns right and walks 25 meters. Again she is turning right and she is walking 25 meters. Okay. How far she is from the starting point and in which direction? So starting point ಇಂದ ಎಷ್ಟು ದೂರ ಇದ್ದಾಳೆ ಮತ್ತೆ ಯಾವ ದಿಕ್ಕಿನಲ್ಲಿದ್ದಾಳೆ? ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನಾರ್ತ್ ಡೈರೆಕ್ಷನ್ ಹೀಗ್ ಬರುತ್ತಲ್ಲ. ಸೊ ಯಾವ ಕಡೆಗಿದ್ದಾಳೆ? ಈ ಡೈರೆಕ್ಷನ್ ಇದ್ದಾಳೆ. ಈ ಕಡೆ ದಿಕ್ಕು. ಸೊ ಯಾವ್ದದು ಹೀಗಿರುವ ದಿಕ್ಕು? ವಾಯುವ್ಯ ಅಥವಾ ನಾರ್ತ್ ವೆಸ್ಟ್. ಸೊ ನಾರ್ತ್ ವೆಸ್ಟ್. ಇದರಿಂದಾನೇ ನಮ್ಗೆ ಉತ್ತರ ಬಂದ್ಬಿಡ್ತು. ಯಾಕಂದ್ರೆ ನಾರ್ತ್ ವೆಸ್ಟ್ ಬೇರೆ ಎಲ್ಲೂ ಇಲ್ಲ. ಸೊ 50 ಆನ್ಸರ್ ಆಗಿರ್ಬೇಕು. ಸೊ 50 ಆನ್ಸರ್ ಅಲ್ವಾ ಹೌದಾ ಅಂತ ಚೆಕ್ ಮಾಡ್ಕೊಬಿಡೋಣ ಒಂದ್ಸತಿ. ಸೊ ನಾರ್ತ್ ವೆಸ್ಟ್ ಎಲ್ಲೂ ಇಲ್ಲ. ಇಲ್ಲಿ ಒಂದತ್ರ ಮಾತ್ರ ಇದೆ. ಯಾಕಂದ್ರೆ ನಾರ್ತ್ ವೆಸ್ಟ್ ವಾಯುವ್ಯ ಇಲ್ಲಿ ಮಾತ್ರ ಇದೆ. ಸೊ ಆನ್ಸರ್ ಇದೇ ಆಗಿರ್ಬೇಕು. ಎಷ್ಟು ನಂಬರ್ ಅಂತ ಕೂಡ ಸಾಲ್ವ್ ಮಾಡಿ ನೋಡ್ಬಿಡೋಣ. ಸರಿನಾ? ಓಕೆ. ಸೊ ಇವಾಗ ಇದನ್ನ ಕೆಳಗಡೆಗೆ ತಗೊಂಡ್ರೆ, ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಇದನ್ನ ಹೀಗೆ
ಇದೆಷ್ಟು 15 ಆಗಿರ್ಬೇಕಾ? ಇದನ್ನ ಹೀಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಇದೆಷ್ಟು 30 ಆಗಿತ್ತಲ್ಲ, 30 ಮೀಟರ್. ಇದು ಕೂಡ 30 ಮೀಟರ್ ಆಗಿರ್ಬೇಕು. ಸೊ ಈಗ ಇದ್ರ ಟೋಟಲ್ ಎಷ್ಟಾಗುತ್ತೆ? 15 ಪ್ಲಸ್ 25 ಆಗುತ್ತಾ? ಸೊ 25 ಪ್ಲಸ್ 15 ಎಷ್ಟು? 40. ಇದರ ಮೊತ್ತ ಏನಾಗ್ಬೇಕು? 40 ಆಗ್ಬೇಕಾ? ಸೊ ಯಾಕೆ ಹೀಗ್ ಮಾಡ್ತಿದೀವಿ? ನಮ್ಗೆ ಇದರ ಮೊತ್ತ ಬೇಕು. ಸೊ ನಮ್ಗೆ 90 ಡಿಗ್ರಿ ಆಂಗಲ್ ಎಲ್ಲಾದ್ರೂ ಬೇಕು, ಸರಿಯಲ್ಲ? ಸೊ ಎಲ್ ಕ್ರಿಯೇಟ್ ಆಗ್ತಿದೆ 90 ಡಿಗ್ರಿ ಆಂಗಲ್, ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ನಾವು, ಅಥವಾ ಇಲ್ಲೂ ಮಾಡ್ಬೋದು. ಇದನ್ನ ಹೀಗೆ ಎಕ್ಸ್ಟೆಂಡ್ ಮಾಡಿ ಹೀಗೆ, ಇದು ಕೂಡ 90 ಡಿಗ್ರಿ ಆಂಗಲ್ ಆಗುತ್ತೆ. ಯಾವುದೇ ತರ ಮಾಡ್ಬೋದು, ಸರಿನಾ? ಓಕೆ. ಸೊ 15 ಪ್ಲಸ್ 25 ಅಲ್ಲ, ಎಷ್ಟಿದು ಒಟ್ಟು 40 ಆಯ್ತಾ? ಇದು ಪೂರ್ತಿ 40 ಆಯ್ತು. ಸೊ 90 ಡಿಗ್ರಿನ ಆಪೋಸಿಟ್ ಇರುವ ಸೈಡ್ ಯಾವುದು? ಇದು. ಅದನ್ನ ಎಕ್ಸ್ ಅಂತ ತಗೊಂಡ್ರೆ, ಸೊ ಎಕ್ಸ್ ಸ್ಕ್ವೇರ್ ಏನಾಗಿರ್ಬೇಕು? 40 ಸ್ಕ್ವೇರ್ ಪ್ಲಸ್ 30 ಸ್ಕ್ವೇರ್. ಪೈಥಾಗೋರಸ್ ಥಿಯರಮ್ ನ ಯೂಸ್ ಮಾಡ್ತೀನಿ. ಸೊ 40 ಸ್ಕ್ವೇರ್ ಅಂದ್ರೆ ಏನು? 4 ಸ್ಕ್ವೇರ್ 16, 40 ಸ್ಕ್ವೇರ್ 1600 ಪ್ಲಸ್ 3 ಸ್ಕ್ವೇರ್ 9, 30 ಸ್ಕ್ವೇರ್ 900. ಸೊ ಟೋಟಲ್ ಎಷ್ಟಾಯ್ತು? 2500 ಆಯ್ತಾ? ಓಕೆ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 2500. ಎಕ್ಸ್ ಏನಾಗ್ಬೇಕು? ಸ್ಕ್ವೇರ್ ರೂಟ್ ಆಫ್ 25 ಏನು? 5. ಸೊ ಸ್ಕ್ವೇರ್ ರೂಟ್ ಆಫ್ 2500 ಏನು? 50. ಸೊ ಎಕ್ಸ್ ನ ವ್ಯಾಲ್ಯೂ ಏನಾಗ್ಬೇಕು? 50. ಸರಿನಾ? ಸೊ ನೀವು ಸಾಲ್ವ್ ಮಾಡೋ ಅಗತ್ಯ ಇರ್ಲಿಲ್ಲ ಇಲ್ಲಿ, ಯಾಕಂದ್ರೆ ವಾಯುವ್ಯ ದಿಕ್ಕಿನಲ್ಲಿ ಯಾವ ಡೈರೆಕ್ಷನ್ ಅಂತ ಕೂಡ ಕೇಳಿದ್ರು. ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್ ಅಂತ ನಮ್ಗೆ ಆಲ್ರೆಡಿ ಬಂತು ಆನ್ಸರ್. ಸೊ ನಾರ್ತ್ ವೆಸ್ಟ್ ಯಾವ್ದಿದ್ಯೋ, ಇಲ್ಲಿ ಕೂಡ ನಾರ್ತ್ ವೆಸ್ಟ್ ಕೊಟ್ಟಿದ್ರೆ, ಇಲ್ಲೂ ನಾರ್ತ್ ವೆಸ್ಟ್ ಕೊಟ್ಟಿದ್ರೆ ಅವಾಗ ಸಾಲ್ವ್ ಮಾಡ್ಬೇಕಿತ್ತು. ಬಟ್ ಇಲ್ಲಿ ನಾರ್ತ್ ಈಸ್ಟ್ ಕೊಟ್ಟಿದ್ದಾರೆ. ಸೊ ಈಗ ಸಾಲ್ವ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಹೇಳ್ಕೊಡಕ್ಕೆ ಹೇಗ್ ಮಾಡ್ಬೋದು ಅಂತ. ಆಪ್ಷನ್ಸ್ ಎರಡು ಸೇಮ್ ಕೊಟ್ಟಿದ್ರೆ ಹೇಗ್ ಮಾಡ್ಬೋದಿತ್ತು? ಹೀಗೆ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಿ ಟ್ರಯಾಂಗಲ್ ನ ಎಕ್ಸ್ಟೆಂಡ್ ಮಾಡಿ ಮಾಡ್ಬೋದು, ಸರಿನಾ? ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ದೇರ್ ಆರ್ 4 ಟೌನ್ಸ್, 4 ಪಟ್ಟಣಗಳು, ಪಿ, ಕ್ಯೂ, ಆರ್ ಮತ್ತು ಟಿ. ಇವು 4 ಪಟ್ಟಣಗಳು. ಕ್ಯೂ ಇಸ್ ಟು ದ ಸೌತ್ ವೆಸ್ಟ್ ಆಫ್ ಪಿ. ಹೇಗಿದೆ? ಪಿ ಇಲ್ಲಿದೆ, ಕ್ಯೂ ಹೇಗಿದೆ? ಕ್ಯೂ ಯು ಪಿ ನ ನೈಋತ್ಯಕ್ಕೆ ಇದೆ, ಸರಿನಾ? ಸೊ ಕ್ಯೂ ಇಲ್ಲಿದೆ, ಪಿ ನ ನೈಋತ್ಯಕ್ಕೆ, ಟು ದ ಸೌತ್ ವೆಸ್ಟ್ ಆಫ್ ಪಿ. ಆರ್ ಇಸ್ ಟು ದ ಈಸ್ಟ್ ಆಫ್ ಕ್ಯೂ. ಆರ್ ಎಲ್ಲಿದೆ? ಕ್ಯೂ ನ, ಆರ್ ಯು ಕ್ಯೂ ಯ ಪೂರ್ವಕ್ಕೆ ಮತ್ತು ಪಿ ಯ ಆಗ್ನೇಯಕ್ಕೆ ಇದೆ. ಸೊ ಪಿ ಯ ಆಗ್ನೇಯ ಯಾವುದು? ಪಿ ಯ ಆಗ್ನೇಯ ಇದ, ಪಿ ಯ ಆಗ್ನೇಯ ಹೀಗ್ ಬರುತ್ತಾ? ಆಮೇಲೆ ಕ್ಯೂ ಯ ಪೂರ್ವಕ್ಕೆ, ಸೊ ಕ್ಯೂ ಯ ಪೂರ್ವ ಇದ, ಪಿ ನ ಆಗ್ನೇಯ ಇದ. ಸೊ ಇಲ್ಲಿ ಯಾರಿದ್ದಾರೆ? ಪಿ ಇದ್ದಾರೆ, ಸಾರಿ ಆರ್ ಇದ್ದಾರೆ, ಸರಿಯಲ್ಲ? ಸೊ ಆರ್ ಇಸ್ ಟು ದ ಈಸ್ಟ್ ಆಫ್ ಕ್ಯೂ, ಈಸ್ಟ್ ಆಫ್ ಕ್ಯೂ ಅಂಡ್ ಸೌತ್ ಈಸ್ಟ್ ಆಫ್ ಪಿ. ದಿಸ್ ಇಸ್ ಸೌತ್ ಈಸ್ಟ್ ಆಫ್ ಪಿ. ಏನ್ ಹೇಳಿದ್ದಾರೆ? ಆರ್ ಯು ಕ್ಯೂ ಯ ಪೂರ್ವಕ್ಕೆ, ಕ್ಯೂ ಯ ಪೂರ್ವಕ್ಕೆ ಮತ್ತು ಪಿ ಯ ಆಗ್ನೇಯಕ್ಕೆ. ಸೊ ಪಿ ಯ ಆಗ್ನೇಯ ಇದು, ಸರಿನಾ? ಮತ್ತು ಟಿ ಯು ಅಂಡ್ ಟಿ ಇಸ್ ಟು ದ ನಾರ್ತ್ ಆಫ್ ಆರ್ ಇನ್ ಲೈನ್ ವಿತ್ ಕ್ಯೂ ಪಿ. ಸೊ ಏನ್ ಹೇಳಿದ್ದಾರೆ? ಕ್ಯೂ ಇಂದ ಪಿ ಗೆ ಒಂದು ಲೈನ್ ಅನ್ನ ಡ್ರಾ ಮಾಡಿದ್ರೆ ಹೀಗೆ, ಟಿ ಇಸ್ ಟು ದ ನಾರ್ತ್ ಆಫ್ ಆರ್. ಆರ್ ಗೆ ನಾರ್ತ್ ಯಾವುದು? ಇದು. ಸೊ ಟಿ ಅಲ್ಲಿದ್ದಾರೆ, ಟಿ ಇಲ್ಲಿದ್ದಾರೆ. ಏನ್ ಹೇಳ್ತಿದ್ದಾರೆ? ಟಿ ಯು ಕ್ಯೂ ಪಿ ಗೆ ನೇರದಲ್ಲಿ, ಕ್ಯೂ ಪಿ ಗೆ ನೇರ ಯಾವುದು? ಇದು. ಕ್ಯೂ ಪಿ ಗೆ ನೇರದಲ್ಲಿ ಆರ್ ನ ಉತ್ತರಕ್ಕೆ, ಸೊ ಆರ್ ಗೆ ಡೈರೆಕ್ಟ್ ಆಗಿ ಉತ್ತರಕ್ಕೆ, ಉತ್ತರದಲ್ಲಿ ಇದ್ದಾರೆ. ಸೊ ಇವಾಗ ಇನ್ ವಿಚ್ ಡೈರೆಕ್ಷನ್ ಆಫ್ ಪಿ ಇಸ್ ಟಿ ಲೊಕೇಟೆಡ್? ಪಿ ಯ ಯಾವ ದಿಕ್ಕಿನಲ್ಲಿ ಟಿ ಇದ್ದಾನೆ? ಸೊ ಇದು ಪಿ ಯ ಯಾವ ದಿಕ್ಕು? ಅದು ಪಿ ಯ ಈಶಾನ್ಯ ದಿಕ್ಕು ಅಥವಾ ನಾರ್ತ್ ಈಸ್ಟ್. ಯಾವ ದಿಕ್ಕಿದು? ನಾರ್ತ್ ಈಸ್ಟ್ ಅಥವಾ ಈಶಾನ್ಯ. ಸೊ ಪಿ ಯ ಈಶಾನ್ಯ ದಿಕ್ಕಿನಲ್ಲಿ ಟಿ ಇದ್ದಾನೆ, ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಟಿ ಇದ್ದಾನೆ, ಸರಿನಾ? ಸೊ ಚಿತ್ರ ಬರ್ಕೊಂಡು ಮೆಲ್ಲಗೆ ಪ್ರಶ್ನೆ ಓದಿ, ಪ್ರಶ್ನೆನ ಬ್ರೇಕಪ್ ಮಾಡಿ ಒಂದೊಂದೇ ಲೈನ್ ಅನ್ನ ಓದಿ, ಆ ಲೈನ್ ಅನ್ನ ಚಿತ್ರವಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ
ನಾವು ಡೈರೆಕ್ಷನ್ಸ್ ನ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀವಿ. ಡೈರೆಕ್ಷನ್ಸ್ ನ ಪ್ರಶ್ನೆಗಳು ತುಂಬಾ ಈಸಿಯಾಗಿ ಇರುತ್ತೆ. ಏನ್ ಗೊತ್ತಿರ್ಬೇಕು, ನಮ್ಗೆ ಡೈರೆಕ್ಷನ್ಸ್ ಅಷ್ಟೇ ಗೊತ್ತಿರ್ಬೇಕು, ಬೇರೆ ಏನು ಗೊತ್ತಿರೋ ಅವಶ್ಯಕತೆ ಇಲ್ಲ. ಪೈಥಾಗೊರಸ್ ಥಿಯರಂ ಒಂದು, ಆಮೇಲೆ ಎಡಕ್ಕೆ ಹೇಗ್ ತಿರ್ಬೋದು, ಬಲಕ್ಕೆ ಹೇಗ್ ತಿರ್ಬೋದು, ಅದಷ್ಟೇ ಗೊತ್ತಿರ್ಬೇಕಲ್ಲ. ಸೊ ಇದಿಷ್ಟು ಗೊತ್ತಿದ್ರೆ ಡೈರೆಕ್ಷನ್ಸ್ ನ ಎಲ್ಲಾ ಪ್ರಶ್ನೆಗಳು ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ಎಲ್ಲಾರ್ಗು ಅರ್ಥ ಆಯ್ತು ಅನ್ಕೊಂತೀನಿ. ತುಂಬಾ ಸ್ಲೋ ಆಗೇ ಹೋಗಿದೀನಿ, ಅರ್ಥ ಆಗ್ಲಿ ಎಲ್ಲಾರ್ಗು ಅಂತ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೆಷನ್ ಹೇಗಿತ್ತು ಅಂತ ಕೂಡ ತಿಳಿಸಿ ನಂಗೆ. ಸೊ ಎಲ್ಲಾರ್ಗು ನಮಸ್ಕಾರ. ಥ್ಯಾಂಕ್ ಯು.